ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಫೈನಲಿ ನೀವೆಲ್ಲರೂ ವೇಟ್ ಮಾಡ್ತಾ ಇರೋಂಥ ವ್ಲಾಗು. ಹೌದು, ವರಮಹಾಲಕ್ಷ್ಮಿ ಹಬ್ಬದ ಪ್ರೊಸೆಸ್ ಹೇಗೆ, ಅದು ಯಾವತ್ತು ದಿನ ಬಂದಿದೆ, ಹೇಗೆ ಪೂಜೆ ಮಾಡೋದು ಅಂತೆಲ್ಲ ಕೇಳಿದಿರಲ್ಲ, ಅದಕ್ಕೋಸ್ಕರನೇ ಈ ವ್ಲಾಗ್ ಮಾಡ್ತಿರೋದು. ಸೊ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದೆ, ಫುಲ್ ನೋಡಿ. ಆ್ಯಂಡ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು 21 ಆಗಸ್ಟ್ 2026 ಫ್ರೈಡೆ, ಮುಂದಿನ ಶುಕ್ರವಾರ. ಆ್ಯಂಡ್ ಕಲಸ ಕೂರಿಸ್ಲಿಕ್ಕೆ ಬ್ರಹ್ಮ ಮುಹೂರ್ತ ತುಂಬ ಒಳ್ಳೆಯದು. ಬೆಳಗ್ಗೆ 5:30ಯಿಂದ 6:30 ಆಗಲಿಲ್ಲ ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ 10:30 ಮಾಡ್ಬೋದು. ಇಲ್ಲಾಂದರೆ ಮಧ್ಯಾಹ್ನ 12 ಗಂಟೆಯಿಂದ 12:40 ತನಕ. ಇಲ್ಲ ಈವ್ನಿಂಗ್ ಪೂಜೆ ಮಾಡ್ತೀರಾ, ಆಫೀಸಿಗೆ ಹೋಗಿ ಬರೋರು ಅಂತಂದರೆ ಈವ್ನಿಂಗ್ ಸಹಿತ 5:30 to 7:30 PM ಪೂಜಾ ಮುಹೂರ್ತಗಳಿದೆ, ಅಂದರೆ ಕಳಸ ಕೂರಿಸೋವಂಥ ಮುಹೂರ್ತಗಳು. ಇನ್ನು ಇದು ಲಾಸ್ಟ್ ಇಯರ್, ಅಂದರೆ ಹೋದ ವರ್ಷ ನಾನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋಂಥ ವೀಡಿಯೋ. ಸೊ ಅದನ್ನು ತೋರಿಸ್ಕೊಂಡೆ ನಿಮಗೆ ಪ್ರೊಸೆಸ್ ಹೇಗೆ ಅಂತ ವೀಡಿಯೋದಲ್ಲಿ ಪ್ರೊಸೆಸ್ಸು ತೋರಿಸಿದ್ದೀನಿ. ಸೊ ಹಾಗಾಗಿ ಅದರ ಜೊತೆಗೆ ನಿಮಗೆ ಪೂಜಾ ವಿಧಾನ ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹೋದ ವರ್ಷ ನಮ್ಮ ಮನೆ ತುಳಸಿ ನೋಡಿ ಹೇಗಿತ್ತು, ಇನ್ನು ಅವಾಗಿನ್ನೂ ನೆಟ್ಟಿದ್ವಿ, ಹಾಗಾಗಿ ಜಸ್ಟ್ ಚಿಗುರಿದೆ ಅಷ್ಟೇ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಿಂತ ಮುಂಚೆ ಒಂದು 3-4 ದಿನ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬಲೆ ಎಲ್ಲರೂ ಇದ್ದರೆ ಅದನ್ನೆಲ್ಲ ತೆಗೀರಿ, ಜೇಡ್ರ ಬಲೆ ಇದ್ದರೆ ತೆಗೀರಿ. ಆ್ಯಂಡ್ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳಿ, ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ, ಮ್ಯಾಟ್ ಕೆಳಗಡೆ ಹಾಕಿರ್ತಿರ್ವಲ್ಲ ಆ ಮ್ಯಾಟ್ಗಳನ್ನೆಲ್ಲ ಕ್ಲೀನ್ ಮಾಡೋದು, ಎಲ್ಲದೂ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಪೂಜಾ ಪ್ಲೇಸ್, ಯಾವ ಪ್ಲೇಸಲ್ಲಿ ನೀವು ದೇವ್ರನ್ನ ಕೂರಿಸ್ತೀರಾ ಅನ್ನೋದನ್ನು ಸಹಿತ ಕಂಪ್ಲೀಟಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಸ್ಪೆಷಲಿ ಗೋಮೂತ್ರ ಇರುತ್ತಲ್ಲ, ಆ ಗೋಮೂತ್ರ ಸಿಂಪಡಿಸಿ ಮನೇನ 2 ದಿನ ಮುಂಚೆ ನೀವು ಕ್ಲೀನ್ ಮಾಡಬೇಕು. ಅವತ್ತಿನ ದಿನ ಕೂರಿಸೋ ದಿನ ಗುರುವಾರ ರಾತ್ರಿ ನಾನು ಸ್ಟಾರ್ಟ್ ಮಾಡ್ತೀನಿ, ಸಂಜೆ ದಿನ. ಸೊ ಕೂರಿಸೋ ಹಿಂದಿನ ದಿನದಿಂದಲೇ ನಾನು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋದ್ರಿಂದ ಅವತ್ತಿನ ದಿನ ಕಂಪ್ಲೀಟಾಗಿ ಗೋಮೂತ್ರದಲ್ಲಿ ನೆಲ ಎಲ್ಲ ಒರೆಸ್ಬಿಟ್ಟು ಡೆಕೋರೇಷನ್ ಮಾಡ್ಕೊತೀನಿ. ಹಿಂದಿನ ದಿನ, ಇದು ಗುರುವಾರದ ದಿನ ಡೆಕೋರೇಷನ್ನು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಿರೋದು. ಇದು ಲಾಸ್ಟ್ ಇಯರೇ ನಾನು ಮೀಶೋದಲ್ಲಿ ತರಿಸಿದ್ದೆ ಕರ್ಟನ್ನು. ಅದನ್ನು ನಮ್ಮ ಮನೇಲೇ ಹೊಳೆದ್ಬಿಟ್ಟು ಆ ಪೈಪಿಗೆ ಇದನ್ನು ಸ್ಟ್ಯಾಂಡು ಸಹಿತ ಮೀಶೋದಲ್ಲೇ ತರಿಸಿದ್ದೆ. ಅದ್ರದ್ದೆಲ್ಲ ಲಿಂಕ್ ಬೇಕಾದ್ರೆ ಕೆಳಗಡೆ ಹಾಕಿರ್ತೀನಿ. ಸೊ ಅದನ್ನು ಸೆಟ್ ಮಾಡ್ತಾ ಇರೋದು ನಮ್ಮಮ್ಮನೂ ಬಂದಿದ್ದರು ಹೆಲ್ಪ್ ಮಾಡಲಿಕ್ಕೆ ಸಂಜೆ ಟೈಮಲ್ಲಿ. ಇದು ಗುರುವಾರದ ವಿಡಿಯೋ, ಅಂದರೆ ಗುರುವಾರದ ದಿನ ನಾನು ಹೇಗೆ ತಯಾರಿ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು. ಆ್ಯಂಡ್ ಇದಷ್ಟೇ ಅಲ್ಲ, ಈ ಪ್ಲೇಸ್ ಅಷ್ಟೇ ಅಲ್ಲ, ಕಂಪ್ಲೀಟ್ಲಿ ಮನೇನೂ ಸಹಿತ ನಾನು ಕ್ಲೀನ್ ಮಾಡಿಕೊಂಡು, ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಸೋಫಾ ಸೆಟ್ ಕ್ಲೀನ್ ಮಾಡೋದು, ಹಿಂದೆ ತೆಗೆದು ಮಾಡಿ ಎಲ್ಲ ನೋಡಿ, ಸೋಫಾ ಸೆಟ್ ಎಲ್ಲ ಹೇಗೆ ಎತ್ತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅಂತ. ನಾನು ಲಾಸ್ಟ್ ಇಯರ್ ಎಕ್ಸಾಕ್ಟ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿರಲ್ಲ, ನೆಕ್ಸ್ಟ್ ವೀಕ್ ಮಾಡಿದ್ದೆ. ಎಕ್ಸಾಕ್ಟ್ಲಿ ಹಬ್ಬದ ದಿನ ಡೇಟ್ ಆಗಿದ್ದೆ ಅಂತ ನೆಕ್ಸ್ಟ್ ವೀಕ್ ಮಾಡಿರೋದ್ರಿಂದ ಲಾಸ್ಟ್ ವೀಕ್ ಅಮ್ಮ ಅವ್ರ ಮನೇಲಿ ಪೂಜೆ ಮಾಡಿಬಿಟ್ಟಿದ್ರು. ಈ ವಾರ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಿರೋದು. ಸೊ ಪೂಜೆಗೆ ಏನಿದೆ ಟೇಬಲ್ ಎಲ್ಲ ಸಿದ್ಧತೆ ಮಾಡಿದ ಮೇಲೆ ಮೇನ್ ನಾಳೆ ಬರೋವಂಥ ಮುತ್ತೈದೆಗಳಿಗೆ ಮಡ್ಲಕ್ಕಿ ಎಲ್ಲ ಅಥವಾ ಏನು ಕೊಡ್ತೀವಿ ಅದನ್ನೆಲ್ಲ ತಯಾರಿ ಮಾಡ್ಕೊಳೋದು. ಸೊ ಇದೆಲ್ಲ ಅಡಿಕೆ ಪ್ಯಾಕೆಟು, ಬ್ಯಾಂಗಲ್ಸು, ಕವರು, ಅಕ್ಕಿ ಎಲ್ಲ ಹಾಕಲಿಕ್ಕೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಕವರ್ಗಳನ್ನೆಲ್ಲ ಇಟ್ಟಿರೋದು. ಹಿಂದಿನ ದಿನ ನೈಟೇ ನಾನು ಮಡ್ಲಕ್ಕಿನ ತಯಾರಿ ಮಾಡ್ತಿರೋದು. ಒಂದು ಸ್ಮಾಲ್ ಕವರಿಗೆ ಸ್ವಲ್ಪ ಅಕ್ಕಿ, 2 ಬಳೆ ಮತ್ತು ಅಡಿಕೆ ಚಿಟ್ಟನ್ನ ಒಂದರೊಳಗೆ ಹಾಕ್ತೀನಿ. ಇನ್ನೊಂದು ಪ್ಯಾಕೆಟಲ್ಲಿ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ಗಳನ್ನೂ ಸಹಿತ ಮಾಡ್ತೀನಿ. ಸೊ ಇದರೊಳಗಡೆ ₹1 ಕಾಯಿನೂ ಸಹಿತ ಇಟ್ಟಿರ್ತೀನಿ. ಈ ಒಂದು ಮಡ್ಲಕ್ಕಿ ಒಳಗಡೆ ₹1 ಕಾಯಿನೂ ಸಹಿತ ಇಟ್ಟಿರ್ತೀನಿ. ನಾನು ನಮ್ಮ ಮನೇಲಿ ಮಾಡೋವಂಥ ಪದ್ಧತಿ ಹೇಳ್ತಾ ಇರೋದು. ಕೆಲವೊಬ್ಬರೆಲ್ಲ ಅಕ್ಕಿ ಡಬ್ಬ ಎಲ್ಲ ಇಡ್ತಾರೆ, ನಾನು ಹಾಗೆ ಮಾಡಿದ್ದೇನೆ. ಕೆಳಗಡೆ ಕೊಡಪಾನ, ತಾಮ್ರದ ಕೊಡಪಾನದಲ್ಲಿ ಅಕ್ಕಿ ಇಡ್ತೀನಿ. ಈ ದೊಡ್ಡ ಕೊಡಪಾನದಲ್ಲಿ ಫುಲ್ ಅಕ್ಕಿನೇ ತುಂಬಿಡ್ತೀನಿ. ಅದನ್ನು ನಾವು ನೆಕ್ಸ್ಟ್ ಪೂರ್ತಿ ಅದನ್ನು ಊಟ ಮಾಡ್ತೀವಿ. ಅದನ್ನು ಮನೆಯಲ್ಲೆಲ್ಲ ಊಟ ಸೇವನೆ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಮೇಲ್ಗಡೆ ಇರೋವಂಥ ಈ ಕಳಸದ ಚಂಬಲ್ಲಿ ಗಂಗೆನ ಇಡ್ತೀನಿ. ಗಂಗೆನ ಕಳಸ ಅಂತೇಳಿ ಕೂರಿಸ್ತೀನಿ. ಸೊ ಅದ್ರ ಮೇಲೆ ಅದನ್ನು ಇಟ್ಟರೆ ಆ ದೇವಿನ ಸೀರೆ ಉಡಿಸ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಸೀರೆ ಉಡಿಸ್ಲಿಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಒಂದು ಕೋಲ್ ಅಥವಾ ಕೊಳಲು ಅಂತ ಏನು ಇರುತ್ತೆ ಅದು, ಸೊ ಅದನ್ನು ಹಿಂಗೆ ಕಟ್ಟಿರ್ತೀನಿ. ಸೀರೆನ ಡ್ರೇಪ್ ಮಾಡಬೇಕಲ್ಲ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ನೋಡಿ ಈ ಥರ ಗ್ರಿಪ್ಪಾಗಿ ಕಟ್ಕೊಂಡಿದ್ದೀನಿ ಕೋಲ್ನ. ನೆಕ್ಸ್ಟು ಸೀರೆ, ದೇವರಿಗೆ ತುಂಬ ಅತ್ಯಂತ ಪ್ರಿಯವಾದ ಕಲರ್ ಅಂದರೆ ಗ್ರೀನ್ ಕಲರು ಅಥವಾ ಪಿಂಕ್, ಈ ಥರ ಎಲ್ಲ ಕಲರ್ ಇಷ್ಟ. ಸೊ ಗ್ರೀನ್ ಕಲರ್ನೇ ನಾನು ಲಾಸ್ಟ್ ಟೈಮ್ ಚೂಸ್ ಮಾಡಿದೆ. ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಅದು ₹5,000 ಪರ್ಚೇಸ್. ಆ್ಯಂಡ್ ಆ ಸೀರೆನ ಉಡ್ಸೋಕ್ಕಿಂತ ಮುಂಚೆ ಅಲ್ಲೂ ಸಹಿತ ನೆಲದ ಮೇಲೆ ಹಾಕ್ತಿದ್ದೀನಿ ಅಂತ ಗೋಮೂತ್ರದಲ್ಲಿ ನೆಲ ಒರೆಸ್ಕೊಂಡೆ. ಅದಾದಮೇಲೆ ಸೀರೆನ ಜೋಣಿಸ್ತಾ ಇರೋದು, ಅಂದರೆ ಡ್ರೇಪ್ ಮಾಡಲಿಕ್ಕೆ ಮಾಡಬೇಕಲ್ಲ, ಹಾಗಾಗಿ ಈ ಥರ ನೆರಿಗೆಗಳನ್ನ ಮಾಡ್ಕೊತಾ ಇರೋದು. ಈ ಥರ ಕೆಳಗಡೆ ಸೀರೆಗಳನ್ನ ಹಾಸಿಬಿಟ್ಟು ಒಂದ್ರ ಮೇಲೆ ಒಂದು ನೆರಿಗೆನ ಜೋಣಿಸ್ಕೊತಾ ಬರಬೇಕು. ಇದು ಈಸಿ ಆಗುತ್ತೆ. ಆ್ಯಂಡ್ ನಾನು ಯಾವುದೇ ರೀತಿಯ ಪಿನ್ ಯೂಸ್ ಮಾಡೋದಿಲ್ಲ ದೇವ್ರಿಗೆ ಉಡಿಸ್ಬೇಕಾದ್ರೆ, ಹಾಗಾಗಿ ಈ ಕ್ಲಿಪ್ ಹಾಕಿಬಿಟ್ಟು ಗ್ರಿಪ್ ಕೊಟ್ಟಿರ್ತೀನಿ. ಲಾಸ್ಟಿಗೆ ಕ್ಲಿಪ್ನ ತೆಗಿತೀನಿ ದೇವ್ರಿಗೆ ಉಡಿಸಿ ಆದಮೇಲೆ. ಈ ಥರ ಒಂದು ಸೈಡ್ ಮಾಡ್ಕೊಂಡು ಬಂದಮೇಲೆ ಸೆರಗು ಪಾರ್ಟನ್ನು ಮತ್ತೆ ಉಲ್ಟಾ ನೆಕ್ಸ್ಟ್ ಈ ವರ್ಟಿಕಲ್ ಸ್ಟೈಲಲ್ಲಿ ಮತ್ತೆ ನೆರಿಗೆನ ಮಾಡ್ತಾ ಇರೋದು. ಸೊ ಫೈನಲ್ ಆಗಿ ನೆರಿಗೆ ಎಲ್ಲ ಆದಮೇಲೆ ಈ ಥರ ಬರುತ್ತೆ. ಸೆರಗು ಪಾರ್ಟು ಈ ಪೊಸಿಷನಲ್ಲಿ ಬಂದರೆ, ವರ್ಟಿಕಲಲ್ಲಿ ಬಂದರೆ, ಈ ಕೆಳಗಡೆ ಬಾಡಿ ಪಾರ್ಟು ಹಾರಿಜಾಂಟಲ್ ಆಗಿ ಬಂದಿರುತ್ತೆ. ನಾನು ಪರ್ಸ್ನಲಾಗಿ ಎಲ್ಲೂ ಸಹಿತ ಪಿನ್ ಯೂಸ್ ಮಾಡೋದಿಲ್ಲ ದೇವ್ರಿಗೆ ಉಡಿಸ್ಬೇಕು ಅಂದರೆ, ಹಾಗಾಗಿ ಕ್ಲಿಪ್ನ ಹಾಕಿ ಗ್ರಿಪ್ ಮಾಡಿ ಇಟ್ಟಿರೋದು. ರಾತ್ರಿನೇ ಇಡ್ತಾ ಇರೋದು, ಇದೆಲ್ಲ ರಾತ್ರಿ ಕೆಲಸ.
ಹಿಂದಿನ ರಾತ್ರಿ ಕೆಲಸ. ಸೊ ನಾಳೆಗೆ ಎತ್ಕೊಳ್ಳೆ ಜಸ್ಟ್ ಹೋಗಿ ಉಡ್ಸೋಕ್ಕೆ ಈಸಿ ಆಗಲಿ ಅಂತ ಹೇಳ್ಕೊಂಡು. ನೆಕ್ಸ್ಟು ದೇವಿ ಮುಖಕ್ಕೆ ಕಳ್ಸೋಕ್ಕೆ ಕಾಯಿನ ಏನು ಇಡ್ತೀವಲ್ಲ ಅದಕ್ಕೂ ಸಹಿತ ಅರ್ಶಿಣದಲ್ಲಿ ತೊಳೆದ್ಬಿಟ್ಟು ಮತ್ತು ಅರ್ಶಿಣದಲ್ಲಿ ಹಚ್ಚಿ ಮುಖ ಮಾಡ್ಕೊತಿರೋದು. ಸೊ ಯಾವುದೇ ನೀವು ಕಾಯಿನ ನಾನು ಎರಡು ಕಳಸನ ಇಡ್ತೀನಿ, ಒಂದು ನಾರಾಯಣ ಅಂತೇಳಿ ಒಂದು ಲಕ್ಷ್ಮಿ ಅಂತ ಹೇಳ್ಕೊಂಡು. ಸೊ 2 ಕಾಯಿನೂ ಸಹಿತ ರಾತ್ರಿನೇ ಅರ್ಶಿಣ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊತಿರೋದು. ಸೊ ಇನ್ನು ನೆಕ್ಸ್ಟು ನಾನು ಅಲ್ಲಿ ಡೆಕೋರೇಷನ್ ಪಾರ್ಟ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ದೇವರಿಗೆ ಕೂರಿಸೋವಂಥ ಪ್ಲೇಸ್ ಏನಿದೆ ಅಲ್ಲೆಲ್ಲ ವೇಲೆಲ್ಲ ಹಾಕಿಬಿಟ್ಟು ಬಟ್ಟೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ. ನನ್ನ ಗಂಡ ಇಲ್ಲಿ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ನ ರೆಡಿ ಮಾಡಿಕೊಡ್ತಿದ್ದಾರೆ. ಸೊ ಹೀಗೆ ಮನೇಲಿ ಎಲ್ಲರೂ ಸಹಿತ ಜೋಡಿಸ್ಬಿಟ್ಟು ಮಾಡಿದ್ರೆ ಹಬ್ಬ. ನಾವಷ್ಟೇ ಮಾಡ್ತೀವಿ ಅವ್ರು ಮಾಡಲ್ಲ ಅಂತಂದರೆ ಅದು ದೇವರಿಗೂ ಇಷ್ಟ ಆಗಲ್ಲ. ದೇವ್ರಿಗೆ ಇಷ್ಟ ಆಗಬೇಕು ಅಂತಂದರೆ ಇಬ್ಬರೂ ಕೂಡಿ ಗಂಡ ಹೆಂಡತಿ ಕೂಡಿ ಮಾಡಬೇಕು. ಸೊ ಅವ್ರು ಆ ಕಡೆ ಮಾಡ್ತಿದ್ದಾರೆ, ನಾನು ಆ ಕಡೆ ದೇವರಿಗೆ ಕೂರಿಸೋವಂಥ ಪ್ಲೇಸ್ನ ರೆಡಿ ಮಾಡಿ ಇಟ್ಕೊಂಡೆ. ಅಕ್ಕಿ ಹಿಟ್ಟಲ್ಲಿ ನಾನು ರಂಗೋಲಿನ ಬಿಡಿಸಿದ್ದೀನಿ, ನೀರು ಅದ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಡಿಸಿಟ್ಟಿದ್ದೀನಿ. ಸೊ ಇದು ಕಾಯಿ ಅರ್ಶಿನ ಮತ್ತು ಅದ್ರ ಮೇಲೆ ಬರೆದಿದ್ದೀನಿ ನೋಡಿ ಕುಂಕುಮದಿಂದ, ಒಂದು ಲಕ್ಷ್ಮಿಗೆ ಒಂದು ನಾರಾಯಣಂಗೆ ಅಂತೇಳಿ. ದೇವರಿಗೆ ಹಾಕುವಂಥ ಒಡವೆ ಆಗಿರ್ಬೋದು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿನಿ. ಎಲ್ಲ ಒಡವೆಗಳನ್ನೂ ಸಹಿತ ಅರ್ಶಿನದ ನೀರಲ್ಲಿ ತೊಳೆದಿಟ್ಕೋಬೇಕು ಮೊದಲೇ. ದೇವ್ರದ್ದು ಬೆಳ್ಳಿ ಮುಖ ಆಗಿರ್ಬೋದು, ಚಿನ್ನದ ಒಡವೆ ಏನು ಹಾಕ್ತೀರ ಅದೆಲ್ಲದೂ ಸಹಿತ ಅರ್ಶಿನದ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಶುದ್ಧವಾಗಿರುತ್ತೆ ಅಂತ. ನಾನು ಒಂದು ಸ್ಯಾಂಪಲ್ ಮಾಡಿ ಕೊಟ್ಟಿದ್ದೆ ಅಷ್ಟೇ, ಉಳಿದಿದ್ದು ಅವರೇ ಮಾಡ್ತಾರೆ ಮಡ್ಲಕ್ಕಿನ ನಮ್ಮ ಮನೆಯವರು. ನಾನು ಆ ಕಡೆ ಆ ದೊಡ್ಡ ಕೊಡಪಾನ ಏನಿದೆ ಅದರೊಳಗೆ ಅಕ್ಕಿನ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ರಾತ್ರಿನೇ. ಸೊ ಇಷ್ಟೆಲ್ಲ ಆಗೋ ತನಕನೇ ರಾತ್ರಿ 10:30-11 ಗಂಟೆ ಆಗಿತ್ತು. ಸೊ ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡೋಗಿ ಮಲಗ್ಸೋಕ್ಕೆ ಹೋದರು. ಸೊ ಇಷ್ಟೆಲ್ಲ ತಯಾರಿನ ನಾನು ರಾತ್ರಿನೇ ಮಾಡಿಟ್ಕೊಂಡಿನಿ. ಹೇಳೋದು ಮಾಡ್ತಿದ್ದೆ, ಈ ತಯಾರಿ ಮಾಡೋಕ್ಕಿಂತ ಮುಂಚೆನೇ ನಾನು ಸಂಜೆ ಟೈಮಲ್ಲಿ ಸ್ನಾನ ಮಾಡಿರ್ತೀನಿ ದೇವರಿಗೆ ತಯಾರಿ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ಅವಳು ಮಲ್ಕೊಂಡು ಹೋಗಿ ಆದಮೇಲೆ ಮತ್ತೆ ನೈಟ್ ನಾನು ಮಲಗೋದೇ ಇಲ್ಲ ಅವತ್ತಿನ ದಿನ ನೈಟು. ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಬೆಳಗಿನ ಜಾವ 2 ಗಂಟೆ ಆಗ್ತದೆ. 2 ಗಂಟೆ ಅಷ್ಟೊತ್ತಿಗೆ ಕಸ ನೆಲ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊತೀನಿ. ಜಸ್ಟು ದೇವ್ರ ಪ್ಲೇಸ್ ಅಷ್ಟೇ ಅಲ್ಲ, ಪೂರ್ತಿ ಮನೇನ ಗೋಮೂತ್ರದಲ್ಲಿ ಕಸ ಗುಡಿಸಿ ನೆಲ ಒರೆಸ್ಕೊತೀನಿ. ರಾತ್ರಿ ಹೊತ್ತೆ ಇದು 12:30-1 ಗಂಟೆ ಆಗ್ತದೆ. ಸೊ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡೋ ತನಕನೇ 2-2:30 ಆಗುತ್ತೆ. ಅದಾದಮೇಲೆ ಹೋಗಿ ಮತ್ತೊಂದು ಸಲ ಹೇರ್ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಫ್ರೈಡೇ ದಿನ ಬೆಳಗ್ಗೆ ಬಂದು. ನೆಕ್ಸ್ಟು ಸ್ಟಾರ್ಟ್ ಆಗೋದೆ 3 ಗಂಟೆಗೆ. 3 ಗಂಟೆ ಅಷ್ಟೊತ್ತಿಗೆ ನಾನು ಕತ್ತಲಲ್ಲೇ ಹೊಸಲು ಪೂಜೆ ಮಾಡ್ತೀನಿ. ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸಲಲ್ಲಿ ಲಕ್ಷ್ಮಿ ಇರ್ತಾಳೆ, ಮನೆಯಲ್ಲಿ ಏನೋ ಶುಭ ಕಾರ್ಯ ಆಗಬೇಕು ಅಂದರೆ. ಸೊ ಹೊಸಲು ಪೂಜೆ ಮಾಡ್ಕೊತಿರೋದು. ನೆಕ್ಸ್ಟು ಬೆಳಗಿನ ಜಾವ 3 ಗಂಟೆಗೆ ನಾನು ಹೊಸಲು ಪೂಜೆ ಆದಮೇಲೆ ಮನೆಯಲ್ಲಿರೋ ಅಂಥ ದೇವರುಗಳಿಗೆ ಪೂಜೆ ಮಾಡ್ತಿರೋದು. ತೊಳೆದ್ಬಿಟ್ಟು ಆಲ್ರೆಡಿ ಹುಣ್ಮೇಲೆ ತೊಳೆದಿಟ್ಟಿರ್ತೀನಿ. ಸೊ ಹಾಗೇ ಎಲ್ಲ ಹೂಗಳನ್ನ ತೆಗೆದುಬಿಟ್ಟು ಮತ್ತೆ ಹೂಗಳನ್ನ ಎರಿಸಿ ಅರ್ಶಿನ ಕುಂಕುಮ ಹಚ್ಚಿ ತುಪ್ಪ ದೀಪ ಹಾಕಿ ಆರತಿ ಏನು ಮಾಡ್ತೀನಲ್ಲ ಎನಿ ಟೈಮ್ ಡೈಲಿ. ಸೊ ಆ ಒಂದು 10-15 ಮಿನಿಟ್ಸ್ ಪೂಜೆನ ಮನೆ ದೇವ್ರನ್ನ ಪೂಜೆನ ಮಾಡ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋಕ್ಕಿಂತ ಮುಂಚೆ ಮನೇಲಿ ಇರೋವಂಥ ತುಳಸಿ ಕಟ್ಟೆಯಲ್ಲಿ ತುಳಸಿ ಪೂಜೆ ಮಾಡಬೇಕು, ಗಂಗೆ ಪೂಜೆ ಮಾಡಬೇಕು. ಯಾಕಂದರೆ ಇಲ್ಲಿಂದಲೇ ನಾವು ಗಂಗೆ ತೊಗೊಂಡು ಹೋಗಬೇಕು ಅಂತ. ನಮ್ಮ ಮನೇಲಿ ಬಾವಿ ಇದೆ, ಹಾಗಾಗಿ ಬಾವಿ ಪೂಜೆ ಮಾಡಿದ್ದೀನಿ. ಬಾಡಿಗೆ ಮನೇಲಿದ್ದಾಗ ನಾನು ನಲ್ಲಿ ಇರುತ್ತಲ್ಲ, ನಲ್ಲಿಯಲ್ಲೇ ನೀರು ತುಂಬ್ಕೊತಿದ್ದೆ. ನಲ್ಲಿಗೆ ಒಂದು ಟ್ಯಾಪಿಗೆ ಪೂಜೆ ಮಾಡ್ತಿದ್ದೆ. ಪೂಜೆ ಆದರೆ ಅದೇ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಉಡಿ ಕೊಡಬೇಕು. 2 ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಾಳೆಹಣ್ಣು, ಒಂದು ಅಡಿಕೆನ ಇಟ್ಬಿಟ್ಟು ಉಡಿ ಕೊಟ್ಟು ಹೂವನ್ನ ಏರಿಸ್ಬಿಟ್ಟು ತುಪ್ಪದ ಆರತಿ ಏನಿದೆ ಅದನ್ನು ಸಿಂಪಲ್ಲಾಗಿ 2 ಕಡೆ ತುಳಸಿಗೂ ಮತ್ತು ಗಂಗೆ ಬಾವಿ ಏನು ನೀರು ತಂದಿರ್ತೀವಲ್ಲ ಅದಕ್ಕೂ ಸಹಿತ ಹೀಗೇ ಪೂಜೆ ಮಾಡಬೇಕು. ಅಪಾರ್ಟ್ಮೆಂಟಲ್ಲಿ ಏನಾರು ಇದ್ದರೆ ಟ್ಯಾಪಿಗೆ ಈ ಥರ ಮಾಡ್ಬೋದು, ಎಲ್ಲಿ ನೀರು ತೊಗೋತೀರ ಅಲ್ಲಿ. ಮತ್ತು ತುಳಸಿ ಕಟ್ಟೆಗೂ ಸಹಿತ ಪೂಜೆ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಆಮೇಲೆ ಆ ಗಂಗೆನ ತೊಗೊಂಡ್ಬಿಟ್ಟು ದೇವ್ರ ಪೂಜೆ ಮಾಡಲಿಕ್ಕೆ ಯೂಸ್ ಮಾಡ್ಕೊತಿರೋದು. ನೆಕ್ಸ್ಟ್ ಇದು ಪೂಜಾ ಸೆಂಟ್ರಲ್ಲಿ ಸಿಗುತ್ತೆ, ಶ್ರೀ ಯಂತ್ರ ಅಂತ ಹೇಳ್ಕೊಂಡು, ಕುಬೇರ ಯಂತ್ರ ಅಂತ ಕಂಪ್ಲೀಟ್ ಒಂದು ಶೀಟ್, ತಾಮ್ರದ ಶೀಟು. ಸೊ ಅದನ್ನು ನಾನು ಕೆಳಗಡೆ ಆ ರಂಗೋಲಿ ಹಾಕಿರ್ತೀನಲ್ಲ ಮನೆ ಕೆಳಗಡೆ ಅದನ್ನು ರಂಗೋಲಿನ ಆ್ಯಕ್ಚುಲಿ ಬಿಡಿಸ್ಬೇಕು. ಆಗಿಲ್ಲ ಅಂದರೆ ತಾಮ್ರದಲ್ಲೇ ಎಲ್ಲದೂ ಇರುತ್ತೆ. ಕುಬೇರ ಯಂತ್ರ, ಲಕ್ಷ್ಮಿ ಯಂತ್ರ ಇದನ್ನೆಲ್ಲ ಕೆಳಗಡೆ ಬಿಡಿಸ್ಬೇಕು. ಭಟ್ರಾದರೆ ಮಾಡ್ತಾರೆ, ನಾವು ಅದ್ರ ಮಾಡೋ ಬದಲು ಈ ಥರ ತಾಮ್ರದ ಹಾಳೆನ ಇಡ್ತಿದ್ದೀನಿ. ಅದಾದಮೇಲೆ ಬಾಳೆ ಎಲೆ ತುದಿ ದೇವ್ರ ಬಲಗಡೆ ಬರೋ ಹಾಗೆ ಅದನ್ನು ಇಡಬೇಕು. ಆ್ಯಂಡ್ ಆ ಕೊಡಪಾನ ಎಲ್ಲ ಇಡಬೇಕು ಅಂದರೆ ಕೆಳಗಡೆ ಮಡ್ಲಕ್ಕಿ ಅಕ್ಕಿ ಇಟ್ಟರೆ ಅದ್ರ ಮೇಲೆ ನೀಟಾಗಿರುತ್ತೆ. ಹಾಗಾಗಿ 5 ಸಲ ಅಕ್ಕಿನ ಉಡಿ ತುಂಬ್ತಾ ಇದ್ದೀನಿ ಆ ಬಾಳೆ ಎಲೆ ಮೇಲೇ. ಸೊ ಹಾಗೆ ಮಾಡಿದರೆ ಅದ್ರ ಮೇಲೆ ಸ್ಟಿಫಾಗಿ ನಿಲ್ಲುತ್ತೆ, ದೇವರೇನು ಬೀಳೋದು ಅಲ್ಲಾಡೋದು ಏನೂ ಆಗೋದಿಲ್ಲ ಅಂತ. ಅದ್ರ ಮೇಲೆ ಓಂ ಅಂತ ಬರಿತೀನಿ, ಮತ್ತು ಶ್ರೀ ಅಂತ ಬರಿತೀನಿ, ಮತ್ತು ಏನು ನಕ್ಷತ್ರ ಥರ ಡಿಸೈನ್ ಬಿಡಿಸ್ತೀನಲ್ಲ ಅದನ್ನೂ ಸಹಿತ ಅದ್ರ ಮೇಲೆ ಬಿಡಿಸ್ತೀನಿ. ಸೊ ಅದಾದಮೇಲೆ ನಾನು ಅದ್ರ ಮೇಲೆ ಕಳಸನ ಇಡೋದು. ಇಷ್ಟಾದಮೇಲೆ ನೆಕ್ಸ್ಟು ಈ ಕೊಡಪಾನ ಏನಿಡ್ತೀವಲ್ಲ ಅಕ್ಕಿ ತುಂಬಿಟ್ಟಿರೋಂಥ ಕೊಡಪಾನ ಅದಕ್ಕೂ ಸಹಿತ ಓಂ ಮತ್ತು ಸ್ವಸ್ತಿಕ್ ಅದನ್ನು ಸಹಿತ ಸ್ವಸ್ತಿಕ್ನ ಕುಂಕುಮದಲ್ಲಿ ಬರಿತೀನಿ, ಓಂನ ಅರ್ಶಿನದಲ್ಲಿ ಬರೆದ್ಬಿಟ್ಟು
ಕಲಶ ಓಂ ಶ್ರೀಂ ನಮಃ ಅಂತ ಹೇಳ್ಕೊಂಡು ಕಲಶ ಸ್ಥಾಪನೆ ಮಾಡ್ತಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಓಂ ಶ್ರೀಂ ನಮಃ ಅಂತ ಆ ಒಂದು ಬೀಜ ಮಂತ್ರನ ಹೇಳ್ಕೊಂಡ್ಬಿಟ್ಟೆ ಆ ಒಂದು ಬಾಳೆ ಎಲೆ ತಟ್ಟೆ ಏನು ಇಟ್ಟಿರ್ತೀನಲ್ಲ ಅದ್ರ ಮೇಲೆ ಇಡ್ತೀನಿ. ಆ್ಯಕ್ಚುಲಿ ಬುಕ್ಕಲ್ಲೂ ಸಹಿತ ಆ ಮಂತ್ರನ ಕೊಟ್ಟಿರ್ತಾರೆ, ಕಲಶ ಇಡಬೇಕಾದ್ರೆ ಯಾವ ಮಂತ್ರ ಓದಬೇಕು ಅಂದರೆ ಅದನ್ನು ಸಹಿತ ಹೇಳ್ಕೊಂಡು ಓದ್ಬೋದು. ಇಲ್ಲ ಅಂತಂದರೆ ಓಂ ಶ್ರೀಂ ನಮಃ ಅಂತ ಹೇಳ್ಕೊಂಡು ಆ ಕಲಶನ ಇಡಬೇಕು. ನೆಕ್ಸ್ಟು ಗಂಗೆಯಿಂದ ತಂದಿರೋವಂಥ ನೀರು ಏನಿರುತ್ತೆ ಕಳಸ ದೇವ್ರನ್ನ ಕೂರಿಸ್ಲಿಕ್ಕೆ ಅಂತ ಅದನ್ನು ಒಂದು ಬೆಳ್ಳಿ ಚಂಬು, ಅದು ನಾರಾಯಣನಿಗೋಸ್ಕರ ಬೆಳ್ಳಿ ಚಂಬಲ್ಲಿ ಇಡ್ತಿದ್ದೀನಿ, ಒಂದು ತಾಮ್ರದ ಚಂಬು ಲಕ್ಷ್ಮಿಗೆ ಅಂತ ಹೇಳ್ಕೊಂಡು. ಸೊ 2 ಚಂಬಿಗೂ ಸಹಿತ ನೀರನ್ನ ಹಾಕ್ತಿರೋದು. ಆ್ಯಂಡ್ ಇದು ಫಸ್ಟು ಕಳಸ ಲಕ್ಷ್ಮಿ ಮುಖಕ್ಕೆ ಕೊಡೋವಂಥ ಕಳಸಕ್ಕೆ ಅರಿಶಿನ ಹಾಕ್ತಿದ್ದೀನಿ, ಕುಂಕುಮ ಹಾಕ್ತಿದ್ದೀನಿ. ಲಕ್ಷ್ಮಿಗೆ ಕೆಂಪು ಹೂವು ಶ್ರೇಷ್ಠ, ಹಾಗಾಗಿ ಕೆಂಪು ಹೂವು ಇಲ್ಲ ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವಿನ ಕಳಸದೊಳಗಡೆ ನೀರೊಳಗಡೆ ಹಾಕಬೇಕು, ಗಂಗಾದೊಳಗಡೆ. ನೆಕ್ಸ್ಟ್ ಒಂದು ಗೋಲ್ಡ್ ರಿಂಗ್ ಮನೆಯಲ್ಲಿ ತೊಳೆದಿಟ್ಟಿರೋವಂಥ ಗೋಲ್ಡ್ ರಿಂಗ್ ಆಗಿರ್ಬೋದು, ಮತ್ತು ಇದೊಂದು ಡೈಮಂಡಿಂದಿದೆ ಅದನ್ನು ಸಹಿತ ಹಾಕ್ತಿದ್ದೀನಿ. ಮತ್ತು ಇದು ಬೆಳ್ಳಿ ಕಾಯಿನು, ಲಕ್ಷ್ಮಿ ಮುಖ ಇದೆ, ಅದೊಂದು ಬೆಳ್ಳಿ ಕಾಯಿನ್ ಹಾಕಿದ್ದೀನಿ. ಎಲ್ಲ ಲಕ್ಷ್ಮಿಗೆ ಇಷ್ಟವಾಗಿರೋ ವಸ್ತುಗಳನ್ನ ಹಾಕಬೇಕು. ಇದು ಲಕ್ಷ್ಮಿ ಕವಡೆ ಅಂತ ಸಿಗುತ್ತೆ, 6 ಕವಡೆಗಳನ್ನ ಹಾಕ್ತೀನಿ. ಮತ್ತು 6 ಗೋಮೂತ್ರ ಚಕ್ರ, ಲಕ್ಷ್ಮಿ ಗೋಮೂತ್ರ ಚಕ್ರ ಮತ್ತು ಲಕ್ಷ್ಮಿ ಗೋಮೂತ್ರಿ ಕವಡೆಗಳು, ಮತ್ತು ಒಂದು ಅಡಿಕೆ ಕಂಪ್ಲೀಟ್ ಒಂದು ಅರ್ಕನಟ್ ಇರುತ್ತಲ್ಲ ಅಡಿಕೆ. ಅದಾದಮೇಲೆ ಗುಲಗಂಜಿ ಅಂತ ಸಿಗುತ್ತೆ ಅದು, ಮತ್ತು 10 ರೂಪಾಯಿದು ಕಾಯಿನ್, ದೇವ್ರು ಏನಿರುತ್ತೆ ನಾವು ಡೈಲಿ ಯೂಸ್ ಮಾಡುವಂಥ 10 ರೂಪಾಯಿ ಕಾಯಿನು. ಇದಾದಮೇಲೆ 5 ವಿಳ್ಯದೆಲೆ ಇಟ್ಟು ಲಕ್ಷ್ಮಿಗೆ ನಾನು ಕೂರಿಸ್ತಿರೋದು. ಲಕ್ಷ್ಮಿಗೆ ವಿಳ್ಯದೆಲೆ ಇಡ್ತೀನಿ, ನಾರಾಯಣನಿಗೆ ಮಾವಿನ ಎಲೆ ಇಡ್ತೀನಿ. ಸೊ ಡಿಫ್ರೆನ್ಸ್ ಇದೆ. ಸೊ ಈ ಎಲ್ಲ ಹಾಕಿ ಆದಮೇಲೆ ಏನು ನಾವು ತೆಂಗಿನಕಾಯಿನ ರೆಡಿ ಮಾಡ್ಕೊಂಡಿರ್ತೀವಿ ಅಷ್ಟನ್ನ ಎಲ್ಲ ಹಚ್ಬಿಟ್ಟು ಅದನ್ನು ಇಡ್ತಾ ಇರೋದು ಈ ಥರ. ಆ್ಯಂಡ್ ವೀಳ್ಯದೆಲೆಯಲ್ಲೂ ಸಹಿತ ಒಳಮುಖ ಆಗಿರಬೇಕು ಅದರ ಎಲೆ ತುದಿಗಳು. ಆ್ಯಂಡ್ ಇದು ಅರ್ಶಿನದ ದಾರದಲ್ಲಿ ನಾನು ಅರ್ಶಿನ ಕೊಂಬನ್ನ ಮಾಡಿಕೊಂಡು ತಾಳಿ, ಇದು ದೇವರಿಗೆ ತಾಯಿಗೆ ತಾಳಿ ಕಟ್ಟಬೇಕಲ್ಲ, ಹಾಗಾಗಿ ಅರ್ಶಿನ ಕೊಂಬಲ್ಲೇ ಸಹಿತ ತಾಳಿನ ಮಾಡಿಬಿಟ್ಟು ಕಟ್ತಾ ಇರೋದು. ಅದಾದಮೇಲೆ ಬೆಳ್ಳಿ ಮುಖನ ಅದಕ್ಕೆ ಹಾಕ್ತಾ ಇರೋದು. ಬೆಳ್ಳಿ ಮುಖ ಇರಲೇಬೇಕು ಅಂತೇನಿಲ್ಲ, ನಾನು ಬೆಳ್ಳಿ ಮುಖ ಇಲ್ಲದೇ ಇಷ್ಟೇ ಇಟ್ಬಿಟ್ಟು ಸಹಿತ ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡ್ಕೊಂಬಂದಿದ್ದೀನಿ. ಅದಾದಮೇಲೆ ಒಂದೊಂದೇ ವರ್ಷ ಚೇಂಜ್ ಮಾಡಿರೋದು ನೀವು ಹೋದ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಮನೇಲಿ ಇದ್ದಿದ್ದ ಅಂತ ಏನೇನು ಆಭರಣಗಳಿದೆ ಅದನ್ನೆಲ್ಲ ನಾನು ದೇವರಿಗೆ ಯಾವ ರೀತಿ ಚೆಂದ ಕಾಣಿಸುತ್ತೆ ಹಾಗೆ ಜೋಡಿಸ್ತಾ ಇರೋದು. ಸೊ ಕೆಳಗಡೆನೂ ಬಾಳೆ ಎಲೆಯಲ್ಲಿ ಅಕ್ಕಿ ಇದೆ, ಅದ್ರ ಮೇಲೆ ಕೊಡಪಾನದಲ್ಲಿ ಅಕ್ಕಿ ಇದೆ, ಅದ್ರ ಮೇಲೆ ನೀರನ್ನು ಒಂದು ಕಳಸ ಅಂದರೆ ಗಂಗೆಯ ಒಂದು ಕಳಸ ಇಟ್ಟಿರೋದು. ಆಮೇಲೆ ಕಳಸ ಇಟ್ಟು ಆದಮೇಲೆ ಈ ಸೀರೆ ಏನು ರಾತ್ರಿನ ರೆಡಿ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸೀರೆ ಭಾಗ ಬಾಡಿ ಪಾರ್ಟ್ ಏನಿದೆ ಅದನ್ನು ಈ ಥರ ಒಂದು ಕಡೆಯಿಂದ ಹೀಗೆ ತೊಗೊಂಬರ್ತೀನಿ. ಸೊ ಪಿನ್ ಏನೂ ಹಾಕಿರಲ್ಲ, ಕ್ಲಿಪ್ ಹಾಕಿರ್ತೀನಿ. ತೊಗೊಬಂದ್ಮೇಲೆ ಒಂದು ದಾರ ಮಾಡಿ ನೀಟಾಗಿ ಕಟ್ತೀನಿ, ಅದು ವೈಟ್ ಕಲರ್ ದಾರ ಇದೆಯಲ್ಲ ಅದನ್ನು. ಸೊ ಈ ಕೆಳಗಡೆ ಚಂಬಿಗೆ ಕಂಠ ಇರುತ್ತಲ್ಲ ಆ ಕಂಠಕ್ಕೆ ಅದನ್ನು ಗಟ್ಟಿಯಾಗಿ ಕಟ್ತಾ ಇರೋದು, ಸೀರೆ ಬೀಳದೇ ಇರೋ ಹಾಗೆ. ಅದು ಕಟ್ ಆದಮೇಲೆ ನಾನು ಈ ಕ್ಲಿಪ್ಪನ್ನ ತೆಗಿತೀನಿ. ಸೊ 2 ಸೈಡಿಂದ ನೆರಿಗೆ ಮಾಡಿರ್ತೀವಲ್ಲ, ಸೊ ಅಂದರೆ ಹಾಕ್ಬೇಕಾದ್ರೆ ಸೊ ಆ ನೆರಿಗೆ ನೀಟಾಗಿ ಕುತ್ಕೊಂಡಿರೋ ರೀತಿಯಲ್ಲಿ ಅದು ನೀಟಾಗಿ ಅಲಂಕಾರ ಆಗುತ್ತೆ. ಸೊ ಇದು ಜಸ್ಟ್ ಬಾಡಿ ಪಾರ್ಟಲ್ಲಿ ಮಾಡಿರ್ತೀವಲ್ಲ ಆ ನೆರಿಗೆನ ಈ ಥರ ಸುತ್ತಿಬಿಟ್ಟು ಕೆಳಗಡೆ ನೆರಿಗೆನ ಬಿಚ್ತಾ ಹೋಗಬೇಕು, ನೀಟಾಗಿ ಜೋಡಿಸ್ಕೊಂಡು. ಎಷ್ಟು ಬೇಕೋ ಹಾಗೆ ಜೋಡಿಸ್ಕೋಬೋದು. ಮೇಲ್ಗಡೆ ಬೇಕು ಅಂದರೆ ಆ ದಾರಕ್ಕೆ ನಾವು ನೀಟಾಗಿ ಸಿಗಿಸ್ಬೇಕು, ದಾರ ಬೀಳಿಲ್ದಂಗೆ ಗಟ್ಟಿಯಾಗಿ ಕಟ್ಕೋಬೇಕು. ನೀವು ನೋಡಿರ್ಬೋದು ನಾನು ಪಿನ್ ಯೂಸ್ ಮಾಡಿಲ್ಲ, ದಾರದಲ್ಲೇ ಎಲ್ಲದನ್ನು ನೀಟಾಗಿ ಫಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಇದು ಪಿನ್ನು. ಸೊ ಸೆರಗಿಗೆ ಪಿನ್ ಹಾಕಿ ರಾತ್ರಿ ಇಟ್ಟಿದ್ದೆ ಕಳಿಸ್ಬಾರ್ದು ಅಂತ. ಸೊ ಆ ಪಿನ್ನೆಲ್ಲ ತೆಗೆದುಬಿಟ್ಟು ಏನಿದೆ ಕಳ್ಸದ ಚಂಬಿಗೆ ಕೋಲನ್ನ ಇಟ್ಟಿರ್ತೀವಿ ಅಲ್ವಾ, ಅದಕ್ಕೆ ನೀಟಾಗಿ ಸೆರಗನ್ನ ಉಡಿಸ್ಬೇಕು ಈ ಥರ ಸಿಗಿಸ್ಬಿಟ್ಟು. ಸೊ ಆವಾಗ ನಿಮಗೆ ದೇವಿ ರೀತಿಯಲ್ಲಿ ಉಡಿಸೋ ಹಾಗೆ ಫೀಲ್ ಕೊಡುತ್ತೆ. ದೇವಿ ಬಾಡಿ ಕೈ ಥರ ಫೀಲ್ ಕೊಟ್ಟು ದೇವಿ ಬಾಡಿ ಪಾರ್ಟ್ ಥರ ನಾವೆಲ್ಲ ಹೆಂಗಸರು ಹೇಗೆ ಉಡ್ತೀವಿ ಹಾಗೇ ಆ ದೇವಿಗೆ ಅಲಂಕಾರ ಮಾಡಿರೋ ಥರ ಕಾಣಿಸುತ್ತೆ. ಸೊ ಆ ಥರ ಹಾಕಿದ್ಮೇಲೆ ಸೆರಗನ್ನ ನೀಟಾಗಿ ನಾವೆಲ್ಲ ಹೇಗೆ ಸೆರಗನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ತೀವಲ್ಲ ಹಾಗೆ ಇಟ್ಬಿಟ್ಟು ಬೇರೆ ಏನೇನು ಆಭರಣಗಳಿದೆ ನಿಮ್ಮ ಮನೇಲಿ ಅದನ್ನೆಲ್ಲ ಇಡ್ಬೋದು. ಆಭರಣ ಇಲ್ಲ ಅಂತ ಅಂದರೂ ಅಡ್ಡಿಲ್ಲ, ನಾರ್ಮಲ್ ಆಗಿರೋವಂಥ ಎಲ್ಲ ಒಡವೆಗಳು ಇಲ್ಲ ಅಂತಂದರೆ ಗೆಜ್ಜೆ ವಸ್ತ್ರ ಹೂವಿನ ಹಾರಗಳನ್ನ ಇಟ್ಟರೂ ನಡೆಯುತ್ತೆ. ನಾನು ಹಳೇ ವೀಡಿಯೋದಲ್ಲೆಲ್ಲ ನೋಡಿದಾಗ ನಾನು ಅಷ್ಟೇ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ಬರ್ತಾ ಚೇಂಜ್ ಮಾಡಿದಾಗ ಎಲ್ಲದನ್ನು ಜೋಡಿಸ್ಕೊಂಡಿದ್ದೀರ. ದೇವಿಗೆ ಅಂತಲೇ ತಂದಿಟ್ಟಿರೋವಂಥ ಒಂದು ಸೊಂಟದ ಪಟ್ಟಿ, ಇದು ನನ್ನ ಮಗಳೂ ಫೋಟೋಗೆಲ್ಲ ಹಾಕೊತಾಳೆ. ನನ್ನ ಮಗಳು ನಾನು ಲಕ್ಷ್ಮೀ ರೂಪದಲ್ಲೇ ನೋಡೋದ್ರಿಂದ ಅವಳದೇ ಒಂದು ಸೊಂಟದ ಪಟ್ಟಿನ ದೇವಿಗೆ ಸೀರೆ ಎಲ್ಲೂ ಬೀಳಬಾರ್ದು ಅಂತ ನೀಟಾಗಿ ಅದಕ್ಕೆ ಸೆಟ್ ಮಾಡ್ಕೊತಿರೋದು. ಅದಾದಮೇಲೆ ನಮ್ಮಲ್ಲಿರೋವಂಥ ನಂದೇನಿದೆ ಇದೆಲ್ಲ ಅರ್ಶಿನ ನೀರಲ್ಲಿ ತೊಳೆದಿರ್ತೀನಿ, ಎಲ್ಲ ಒಡವೆನೂ ಸಹಿತ ದೇವ್ರಿಗೆ ಹಾಕೋಕ್ಕಿಂತ ಮುಂಚೆ. ಸೊ ಅದನ್ನು ಹಾಕ್ತಾ ಇರೋದು.
ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕಲೇಬೇಕು ಅಂತೇನಿಲ್ಲ. ಗೆಜ್ಜೆ ವಸ್ತ್ರ ಅಂತ ಒಂದು ಸಿಗುತ್ತೆ ಗೊತ್ತಾ, ಹತ್ತಿಯಲ್ಲಿ ಮಾಡಿರೋದು, ಅದನ್ನು ಹಾಕಿಬಿಟ್ಟು ಒಂದು ಹೂವಿನ ಹಾರ ಹಾಕಿದ್ರೂ ಸಾಕು ದೇವರಿಗೆ, ಅದೂ ಪ್ರಿಯನೇ. ಸೊ ಇದೆಲ್ಲ ಹಾಕಿ ಆದಮೇಲೆ ಇದು ಫೈನಲ್ ಲುಕ್, ನನ್ನ ವರಮಹಾಲಕ್ಷ್ಮಿ ಹಬ್ಬದ ಅಮ್ಮನವರ ಒಂದು ದೇವಿ ಕಳಸ ಕೂರಿಸಿರೋವಂಥ ಲುಕ್ಕು. ಇಷ್ಟಕ್ಕೆ ಬಿಡಲ್ಲ, ಇದಕ್ಕೆ ತಲೆ ಮೇಲೆ ಬ್ಲೌಸ್ ಪೀಸ್, ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ಮತ್ತೆ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ನಾವು ಹೇಗೆ ಹೆಣ್ಮಕ್ಳು ಮುತ್ತೈದೆಯರು ರೆಡಿ ಆಗ್ತೀವೋ ಅದೇ ಕಾನ್ಸೆಪ್ಟಲ್ಲೇ ದೇವಿನೂ ರೆಡಿ ಮಾಡ್ತಾ ಇರೋದು. ಆ್ಯಂಡ್ ಆಮೇಲೆ ಬಳೆ 9 ಬಳೆಗಳು, ಅಂದರೆ ಒಂದು ಕಡೆ 4, ಒಂದು ಕಡೆ 5, ಸೊ ಟೋಟಲ್ 9 ಬಳೆ ಆಗುತ್ತೆ. ಸೊ ಈ ಬ್ಲೌಸ್ ಪೀಸಿಗೆ ಅದನ್ನು ಸೇರಿಸ್ಬಿಟ್ಟು ಅಲ್ಲಿ ಇಡ್ತಾ ಇರೋದು. ನೆಕ್ಸ್ಟ್ ಇದು ಪಕ್ಕದಲ್ಲೇ ನಾರಾಯಣನ ರೆಡಿ ಮಾಡ್ಕೊತಿರೋದು. ಇದಕ್ಕೂ ಸಹಿತ ಓಂ ಮತ್ತು ಸ್ವಸ್ತಿಕ್ನ ಬರೆದ್ಬಿಟ್ಟು ಅಡಿಕೆ ಇರುತ್ತಲ್ಲ, ಈ ಅಡಿಕೆ ಮತ್ತು ಅರಿಶಿನ ಕುಂಕುಮನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೂ ಸಹಿತ ₹1 ಕಾಯಿನ್ನ ಹಾಕ್ತಾ ಇರೋದು. ಸೊ ಇದು ನಾರಾಯಣನ ಕಳಸ. ಈಗ ನಾವು ದೇವಿ ಮೇಲೆ ಇಟ್ಟಿರೋದು ಲಕ್ಷ್ಮೀ ಕಳಸ ಆದರೆ ಇದು ನಾರಾಯಣನ ಕಳಸ. ನಾರಾಯಣ ಕಳಸಕ್ಕೆ ನಾನು ಡಿಫ್ರೆನ್ಸ್ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಮಾವಿನ ಎಲೆನ 5 ಮಾವಿನ ಎಲೆನ ಇಡ್ತೀನಿ. ಸೊ 2 ಕಳಸ ಸೇಮ್ ಇರೋದಿಲ್ಲ. ಒಂದು ವಿಳ್ಯದೆಲೆ, ಲಕ್ಷ್ಮಿಗೆ ಪ್ರಿಯವಾಗಿರೋ ವಿಳ್ಯದೆಲೆಯಲ್ಲಿ ಲಕ್ಷ್ಮೀ ಕಳಸ ಇಟ್ಟರೆ, ನಾರಾಯಣನಿಗೆ ಗಂಡು ದೇವರಿಗೆ ಅಂತ ಹೇಳಿ ವಿಳ್ಯದೆಲೆ ಇದು ಮಾವಿನ ಎಲೆದು ಒಂದು ಕಳಸ ಇಡ್ತಿರೋದು. ಅದನ್ನು ಬಾಳೆ ಎಲೆ ಮೇಲೆ ಇಟ್ಟಿದ್ವಲ್ಲ, ಸೊ ಇದನ್ನು ನಾನು ವಿಳ್ಯದೆಲೆ ಮೇಲೆ ಅರ್ಶಿನದಲ್ಲೇ ರಂಗೋಲಿ ಬಿಡಿಸ್ಬಿಟ್ಟು, ನಾನು ಯೂಶ್ವಲಾಗಿ ಯಾವ ರಂಗೋಲಿ ಬಿಡಿಸ್ತೀನಿ ಅದನ್ನೇ ರಂಗೋಲಿ ಬಿಡಿಸ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿ ಎಲ್ಲಿದ್ದಾಳೆ ಅಂದರೆ ಲಕ್ಷ್ಮಿ ಎದುರುಗಡೆ ಅಥವಾ ಅದ್ರ ಬಲಭಾಗಕ್ಕೆ ನಾರಾಯಣನ ಇಡ್ತಾಯಿದ್ದೀನಿ. ನೆಕ್ಸ್ಟು ದೇವರಿಗೆ ಮಡಲಕ್ಕಿ, ಅದನ್ನು ಸಹಿತ ಪೂಜೆ ಮಾಡೋಕ್ಕಿಂತ ಮುಂಚೆ ಜೋಣಿಸ್ಕೊತಾ ಇದ್ದೀನಿ. 2 ವೀಳ್ಯದೆಲೆ ಮತ್ತು ಒಂದು ಉತ್ತುತ್ತಿ, ಅಡಿಕೆ, ಅರ್ಶಿನದ ಕೊಂಬು, ಒಂದು ಹೂವು ಮತ್ತು ಒಂದು ದಾಳಿಂಬೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋ ಹಣ್ಣು, ಮತ್ತು ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನ, ಅದ್ರ ಜೊತೆಗೆ ಇದ್ರ ಪ್ಯಾಕೆಟ್ ಸಿಗುತ್ತಲ್ಲ, ಬಾಗ್ನದ ಪ್ಯಾಕೆಟ್ ಅಂತ ಸಿಗುತ್ತೆ ಗೊತ್ತಾ, ಸೊ ಅದ್ರ ಜೊತೆಗೆ 5 ಸಲ ಅಕ್ಕಿನ ಸಹಿತ ಉಡಿ ತುಂಬಿಟ್ಟಿರ್ತೀನಿ. ಸೊ ಈ ಒಂದು ಉಡಿನ, ಇದನ್ನು ಮಡ್ಲಕ್ಕಿ ಅಂತ ಹೇಳ್ತಾರೆ, ಈ ಉಡಿನ ನಾನು ದೇವ್ರ ಹತ್ರ ಇಟ್ಟಿರ್ತೀನಿ. ನೆಕ್ಸ್ಟ್ ಅದನ್ನು ಯಾವ್ದಾದ್ರು ದೇವಸ್ಥಾನ, ಮನೆ ಹತ್ರ ಇರೋ ದೇವಿ ದೇವಸ್ಥಾನಕ್ಕೆ, ಲಕ್ಷ್ಮೀ ದೇವಸ್ಥಾನ ಇಲ್ಲ ಲಕ್ಷ್ಮಿಯ ರೂಪ ಇರುವಂಥ ಯಾವ್ದಾರ ದೇವಸ್ಥಾನಕ್ಕೆ ಅದನ್ನು ಹೋಗಿ ಅವತ್ತಿನ ದಿನ ಶುಕ್ರವಾರ ಕೊಟ್ಟು ಬಂದರೆ ಒಳ್ಳೆಯದು, ಸಂಜೆ ಟೈಮಲ್ಲಿ. ಸೊ ಅದನ್ನು ಲಕ್ಷ್ಮಿಯ ಪಕ್ಕ ಅಂದರೆ ಟೇಬಲ್ ಕೆಳಗಡೆ ಇಟ್ಟಿರ್ತೀನಿ. ನೆಕ್ಸ್ಟ್ ಇದು ಲಕ್ಷ್ಮಿಗೆ ಪ್ರಿಯವಾದ ಗೆಜ್ಜೆ ವಸ್ತ್ರ. ಸೊ ಇದನ್ನು ಹಿಡಿದ್ರೆ ಇದು ನಿಮಗೆ ಪೂಜಾ ಸೆಂಟ್ರಲ್ಲೂ ಸಿಗುತ್ತೆ. ಇದನ್ನ ಸಹಿತ ದೇವರಿಗೆ ಏರಿಸಿರ್ತೀನಿ, ಹೂವಿನ ಮಾಲೆ ಜೊತೆಗೆ ಇದನ್ನು ಸಹಿತ ಏರಿಸಿರ್ತೀನಿ. ಇನ್ನು ನೆಕ್ಸ್ಟು ವ್ರತಕ್ಕೆ ಬೇಕಾಗಿರೋ ಮಂತ್ರಗಳ ಉಪಚಾರ ಆಗಿರ್ಬೋದು, ಏನು ಪ್ರೊಸೆಸರ್ ಇದೆ ಎಲ್ಲದೂ ಸಹಿತ ಈ ಮಹಾಲಕ್ಷ್ಮಿ ವ್ರತದ ಒಂದು ಪುಸ್ತಕದಲ್ಲಿ ಏನು ಕೊಟ್ಟಿದ್ರೆ ಅದನ್ನೇ ಓದ್ಕೊಂಡು ಪ್ರೊಸೆಸ್ ಮಾಡಿರೋದು. ಅಲ್ಲಿ ತಯಾರಿ ಹೇಗೆ ಮಾಡಬೇಕು, ಎಷ್ಟೆಷ್ಟು ಸಾಮಾನುಗಳಿರಬೇಕು, ಕನಿಷ್ಠ 5 ಅಂತಲೇ ಹೇಳಿದ್ರು. 5 ಜನ ಮುತ್ತೈದರಿಗೆ ಕೊಡಿ, 5 ಜನ ಮುತ್ತೈದು 5 ಥರದ ಹಣ್ಣುಗಳನ್ನ ಇಡಿ ಅಂತ ಹೇಳ್ಕೊಂಡು, ಮತ್ತು ಕಳಸ ಇಡ್ಬೇಕಾದ್ರೆ ಯಾವ ರೀತಿ ಮಂತ್ರ ಹೇಳಬೇಕು, ಪ್ರತಿಯೊಂದೂ ಅಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಈ ಪುಸ್ತಕನೂ ಬೇಕು ಅಂದರೆ ನಿಮಗೆ ಪೂಜಾ ಸೆಂಟ್ರು ನಿಮ್ಮ ಹತ್ರ ಇರೋ ಪೂಜಾ ಸೆಂಟ್ರಲ್ಲಿ ಸಿಕ್ಕಿರುತ್ತೆ. ಇನ್ನು ಇನ್ನೊಂದು ಏನಂದರೆ ಪೀಠ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಏನು ಪೀಠ ಇಟ್ಟಿರ್ತೀವಲ್ಲ ನಾವು ಟೇಬಲ್, ಅದನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆ ದೇವ್ರ ಪೂಜೆ ಮಾಡಿರ್ತೀವಿ. ಅದಾದಮೇಲೆ ಗಣಪತಿ ಪೂಜೆ ಮಾಡಿಕೊಂಡು ನಾರಾಯಣನ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಬೇಕು. ಅದೇ ಪ್ರೊಸೆಸ್ನ ಇಲ್ಲಿ ಹೇಳಿರ್ತಾರೆ. ಆ್ಯಂಡ್ ಇನ್ನು ವರಮಹಾಲಕ್ಷ್ಮಿ ಅದರದ್ದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ವ್ರತದ ದಾರ. ಸೊ ಹೌದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವ್ರತದ ದಾರ ಅಂತ ಹೇಳ್ಕೊಂಡು ಮಾಡ್ತೀವಿ. ಈ ಥರ ಇದು 5 ಎಳೆಯ ಒಂದು ಅರ್ಶಿನದ ದಾರ. ನಿಮಗೆ ಪೂಜೆ ಸೆಂಟ್ರಲ್ಲಿ 5 ಎಳೆ ಅರ್ಶಿನ ದಾರ ಕೊಡ್ರಿ ಅಂತ ಅವರೇ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಸೊ ಆ ಒಂದು 5 ಎಳೆ ಅರ್ಶಿನ ದಾರಕ್ಕೆ 9 ಗಂಟೆಗಳನ್ನ ಹಾಕ್ಕೋಬೇಕು. ಇದನ್ನು ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೈ ಕಟ್ಕೋಬೇಕು. ಆ ಟೈಮಲ್ಲಿ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ ಅಂದರೆ ಹಾಗೇ ಕೈಗೆ ನಮ್ಮ ಕೈಲಾದಷ್ಟು ಲೂಸಾಗಿ ಕಟ್ಕೊಂಡಿರ್ರಿ. ಆಮೇಲೆ ಎಲ್ಲರೂ ಎದ್ಮೇಲೆ ಗಂಡನ ಕೈಯಲ್ಲಿ ಜಾಸ್ತಿ ಗಟ್ಟಿ ಕಟ್ಟಿಸ್ಕೊಂಡ್ರೆ ಆಯಿತು. ಕಟ್ಕೊಳೋಕ್ಕಿಂತ ಪೂಜೆ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಅರ್ಶಿನದ ದಾರ 9 ಗಂಟೆ ಹಾಕಬೇಕು. ಗಂಟೆ ಹಾಕ್ಬೇಕಾದ್ರೆ 9 ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರಬೇಕು. ನಮಗೆ ಯಾವ ರೀತಿ ದೇವ್ರ ಕಡೆಯಿಂದ ಏನು ಆಗಬೇಕು ಅನ್ನೋದನ್ನು ಪ್ರೆಸೆಂಟ್ ಟೆನ್ಸನಲ್ಲಿ ನಾನು ಖುಷಿಯಾಗಿದ್ದೀನಿ, ಒಳ್ಳೆ ಮನೆ ಕೊಟ್ಟಿದೆಯಾ ತಾಯಿ ಅಂತ ಅಂದ್ಕೊಂಡು ಒಂಥರ ಸಂಕಲ್ಪ ಥರನೇ ಇದು. ಸೊ ಈ 9 ವ್ರತದ ದಾರ ಗಂಟನ್ನು ಹಾಕ್ಕೊಂಡ್ಬಿಟ್ಟು ಈ ಒಂದು ವೀಳ್ಯದೆಲೆ ಇರುತ್ತಲ್ಲ, ಈ ವೀಳ್ಯದೆಲೆಗೆ ಒಂದು ಹೂವು, ನೀವು ಸೇವಂತಿಗೆ ಆದರೂ ಇಡ್ಬೋದು, ಯಾವುದಾದ್ರೂ ಇಡ್ಬೋದು, ಯಾವುದು ಈಸಿ ಇರುತ್ತೆ ಕೈಗೆ ಕಟ್ಕೊಳಕ್ಕೆ. ಯೆಲ್ಲೋ ಕಲರ್ ಸೇವಂತಿಗೆ ಆದರೂ ನಡೆಯುತ್ತೆ. ಸೊ ಆ ಸೇವಂತಿಗೆನ ಹಾಕಿಬಿಟ್ಟು ಈ ಒಂದು ವ್ರತದ ದಾರ ಕೈಗೆ ಕಟ್ಕೊಳೋ ಅಂಥ ಈ ಒಂದು ದಾರನ ರೆಡಿ ಮಾಡ್ಕೋಬೇಕು. ಇದನ್ನು ನಮ್ಮಲ್ಲಿ ಕಂಕಣ ಅಂತಲೂ ಹೇಳ್ತಾರೆ. ನೀವು ಮದುವೆ ಮನೇಲೆಲ್ಲ ಕಟ್ತಾರೆ ಗೊತ್ತಾ, ಅರ್ಶಿನ ಕೊಂಬು ಹಾಕಿಬಿಟ್ಟು, ಅದೇ ಥರ ಸೇಮ್ ಇಲ್ಲಿ ಅರ್ಶಿನ ಕೊಂಬು ಬೇಕಾದ್ರೆ ನಾವು ಹಾಕ್ಬೋದು, 5 ಅರ್ಶಿನ ಕೊಂಬನ್ನು ಹಾಕ್ಬೋದು, ನಿಮ್ಮ ಅನುಕೂಲ. ಅರ್ಶಿನ ಕೊಂಬು ಇಲ್ಲ ಅಂತಂದ್ರೂ ಅಡ್ಡಿಲ್ಲ,
ಅಟ್ಲೀಸ್ಟ್ ಒಂದು ಹೂವಂತ ಆದರೂ ಮಾಡಿಬಿಟ್ಟು 5 ದಿನ ಇಡಬೇಕು. 5 ಜನ ಕಟ್ಟಬೇಕು ಮುತ್ತೈದೆಯರಿಗೆ. ಹಾಗಾಗಿ ಒಂದನ್ನು ದೇವರಿಗೆ ಅಂತಲೇ ಇಡಬೇಕು. ದೇವರಿಗೂ ಸಹಿತ 9 ಎಲೆ ಗಂಟಿನ ದಾರನ ಇಡಬೇಕು, ಒಂದು ನಮಗೆ. ಇನ್ನು ಎಲ್ಲ ಅವರಿಗೆಲ್ಲ 9 ಎಲೆ ಗಂಟು ಇಡಬೇಕು ಅಂತಿಲ್ಲ, ಜಸ್ಟ್ ಹೂವಿನ ಇಟ್ಬಿಟ್ಟು ಕಂಕಣ ಕಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ದೇವರಿಗೆ ಬೇಕಾಗಿರೋಂಥ ಹೂಗಳನ್ನೆಲ್ಲ ಅಲಂಕಾರ ಮಾಡಾದಮೇಲೆ 2 ಕಡೆಯೂ ದೀಪಗಳನ್ನ, ಈ ಕಡೆ ಇಟ್ಟಿರೋದೆಲ್ಲ ನಾನು ಕೊಬ್ಬರಿ ಎಣ್ಣೆನ ದೀಪ ಹಚ್ಚಿರ್ತೀನಿ, ಕೆಳಗಡೆ ತುಪ್ಪ ದೀಪ ಹಚ್ಚಿರ್ತೀನಿ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಕರೆಂಟ್ ಹೋಯ್ತು, ಹೇಳ್ತು ವೀಡಿಯೋ ಮಾಡಬೇಡ ಸಾಕು ಅಂತೇಳಿ. ಈಗ ನಾನು ಏನು ದೇವ್ರ ಮನೇಲಿ ಪೂಜೆ ಮಾಡ್ತೀನಿ ಅದೇ ಥರ ದೀಪಕ್ಕೆ ಪೂಜೆ ಮಾಡಿಕೊಂಡು ಈಗ ಪೂಜೆ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಗಣಪತಿ ಪೂಜೆಯಿಂದ. ಫಸ್ಟು ಕೆಳಗಡೆ ನಾನು ಆ ಬೆಳ್ಳಿ ತಟ್ಟೆಯಲ್ಲಿ ಗಣಪತಿದು ಒಂದು ಮೂರ್ತಿ ಇದೆ ಮತ್ತು ಮಹಾಲಕ್ಷ್ಮಿದು ಮೂರ್ತಿ ಇದೆ. ಗಣಪತಿಗೆ ಫಸ್ಟ್ ಪೂಜೆ ಮಾಡಿ, ಆಮೇಲೆ ನಾರಾಯಣನ ಕಳಸ ಏನಿದೆ ಈ ಬೆಳ್ಳಿ ಕಳಸ ಅದಕ್ಕೆ ಪೂಜೆ ಮಾಡಿ, ಆಮೇಲೆ ಕೆಳಗಡೆ ಇರೋವಂಥ ಅದರೊಳಗೆ ಲಕ್ಷ್ಮೀದು ಮೂರ್ತಿ ಇದೆ ಅದಕ್ಕೂ ಪೂಜೆ ಮಾಡಿ, ಕಳಸಕ್ಕೂ ಪೂಜೆ ಮಾಡ್ತೀನಿ. ಅರ್ಶಿನ ಕುಂಕುಮ ಹೂವು ಎಲ್ಲ ಏರಿಸ್ಬಿಟ್ಟು, ಏನು ನಾನು ದೇವ್ರ ಮನೇಲಿ ಪದ್ಧತಿ ಪ್ರಕಾರ ಪೂಜೆ ಮಾಡ್ತೀನಿ ಅದೇ ಪದ್ಧತಿ ಪ್ರಕಾರನೇ ಫಸ್ಟು ಗಣಪತಿ ಪೂಜೆ, ಆಮೇಲೆ ನಾರಾಯಣನ ಕಳಸಕ್ಕೆ ಪೂಜೆ, ಓಂ ನಮೋ ನಾರಾಯಣಯ ಅಂತ, ಆಮೇಲೆ ಓಂ ಶ್ರೀಂ ನಮಃ ಅಂತ ಮಹಾಲಕ್ಷ್ಮಿ ಪೂಜೆ. ಮಹಾಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ಓಂ ಶ್ರೀಂ ನಮಃ ಅಂತ ಹೇಳ್ತೀನಿ. ಸೊ ಇದು ಬೆಳಗ್ಗೆನೇ 4 ಗಂಟೆಗೆ ದೇವ್ರ ಪೂಜೆನೂ ಆಗಿದೆ. ಸೊ ಆಲ್ಮೋಸ್ಟ್ ಈ ಪೂಜೆ ಆಗ್ತಾ 6-6:30 ಆಗಿದೆ ಬೆಳಗಿನ ಜಾವ. ಅಂದರೆ ಸ್ಟಾರ್ಟ್ ಆಗಿದ್ದು 2:30ಇಂದ 6:30 ತನಕ ದೇವರಿಗೆ ಅಲಂಕಾರ ಮಾಡಿ, ಪೂಜೆ ಮಾಡಿ, ಆರತಿ ಅಂದರೆ ನೈವೇದ್ಯ ಮಾಡಿ, ತುಪ್ಪ ದೀಪ ಹಚ್ಚಿ, ಮತ್ತು ಅಷ್ಟೋತ್ತರ 108 ಬಾರಿ ಓಂ ಶ್ರೀಂ ನಮಃ ಅಂತ ಅಷ್ಟೋತ್ತರನೂ ಸಹಿತ ಅಲ್ಲಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಇರುತ್ತೆ. ಸೊ ಆ ಒಂದು ತಟ್ಟೆಯಲ್ಲಿರೋಂಥ ಲಕ್ಷ್ಮೀ ಮೂರ್ತಿಗೆ ಹಾಕಿರ್ತೀನಿ. ಸೊ ಇದು ನೈವೇದ್ಯ, ಪಂಚಾಮೃತ ನೈವೇದ್ಯನ ಮಾಡಿರ್ತೀನಿ ಬೆಳಗ್ಗೆ. ಏನು ಫುಲ್ಲು ನೈವೇದ್ಯ ಮಾಡಲ್ಲ, ಪಂಚಾಮೃತ ನೈವೇದ್ಯ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ ನಾನು, ಅದೇ ಥರ ಪಂಚಾಮೃತ ನೈವೇದ್ಯನ ಮಾಡಿರ್ತೀನಿ. ಸೊ ಇದು ದೇವರಿಗೆ ಊಡಿಸ್ಲಿಕ್ಕೆ ಇರೋವಂಥ ತಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ತಟ್ಟೆಯಲ್ಲಿ ಹೂಗಳನ್ನ ಇಟ್ಟಿರ್ತೀನಿ. ಸೊ ಅದನ್ನು ಜೋಡಿಸಿಟ್ಟಿರ್ತಿರೋದ್ರಲ್ಲಿ ನೋಡಿ ಏನೇನು ಜೋಡಿಸಿಡಬೇಕು ಅಂತ ಕ್ವಶನ್ ಕೇಳ್ತಿರಲ್ಲ. ಸೊ ಒಂದು ಹಣ್ಣಿನ ತಟ್ಟೆ, 5 ಥರದ ಹಣ್ಣಿನ ತಟ್ಟೆ ಇಡಬೇಕು. ನೆಕ್ಸ್ಟು ಇದು ದೇವರಿಗೆ ಹಾಕಲಿಕ್ಕೆ ಅಕ್ಕಿ ಅಕ್ಷತೆ ಅಂತ ಹೇಳ್ತಾರಲ್ಲ ಅದು, ಮತ್ತು ಕಳಸ, ತುಪ್ಪ ದೀಪ ಹಚ್ಚಿಟ್ಟಿರೋದು. ಈ ಕಡೆ ಬೆಲ್ಲ ಇಟ್ಟಿದ್ದೀನಿ, 5 ಅಚ್ಚು ಬೆಲ್ಲ ಇಟ್ಟಿದ್ದೀನಿ. ಮತ್ತು ಒಂದು ಕಪ್ಪಲ್ಲಿ ಕಾಯಿನ್ಗಳನ್ನ ಇಟ್ಟಿದ್ದೀನಿ, 5 ರೂಪಾಯಿ 10 ರೂಪಾಯಿ ಕಾಯಿನ್ ಎಲ್ಲ ಇಟ್ಟಿದ್ದೀನಿ. ಅಲ್ಲಿ ಆಲ್ರೆಡಿ ಅಷ್ಟೋತ್ತರ ಮಾಡಿ ಕುಂಕುಮಾರ್ಚನೆ ಮಾಡಿರುವಂಥ ಲಕ್ಷ್ಮೀ ಮೂರ್ತಿ ಇದೆ ಬೆಳ್ಳಿಯಲ್ಲಿ. ಅದ್ರ ಪಕ್ಕ ಗಣಪತಿನೂ ಮೂರ್ತಿ ಇದೆ. ಗಣಪತಿ ಪೂಜೆ, ಲಕ್ಷ್ಮೀ ಪೂಜೆ, ನಾರಾಯಣನ ಕಳಸ ಇದಕ್ಕೂ ಸಹಿತ ಪೂಜೆ ಮಾಡಿ ಹೂವನ್ನೆಲ್ಲ ಏರಿಸಿಟ್ಟಿದ್ದೀನಿ. ಗೆಜ್ಜೆ ವಸ್ತ್ರ ಅಂದರೆ ಅದೇ ಏನು ನೋಡಿದ್ರಲ್ಲ ನೀವು ಹತ್ತಿಯಲ್ಲಿದೆಯಲ್ಲ ಅದೇ ಗೆಜ್ಜೆ ವಸ್ತ್ರ, ಅದು ತುಂಬ ಇಂಪಾರ್ಟೆಂಟು, ಅದನ್ನು ಹಾಕಲೇಬೇಕು ಎರಡಕ್ಕೂ, ನಾರಾಯಣನಿಗೆ ಮತ್ತು ಮಹಾಲಕ್ಷ್ಮಿಗೆ. ಸೊ ಇದಿಷ್ಟು ಪೂಜೆ ಪ್ರೊಸೆಸ್ ಆಗಲಿಕ್ಕೆ ಒಂದು 2 to 3 ಅವರ್ಸ್ ಬೇಕಾಗುತ್ತೆ. ಎಲ್ಲ ಅಲಂಕಾರ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರಬೇಕಲ್ಲ, ಹಾಗಾಗಿ. ಆ್ಯಂಡ್ ಈ ಕಡೆ ತಟ್ಟೆಯಲ್ಲಿ ಮುತ್ತೈದರಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಅರ್ಶಿನ ಕುಂಕುಮದ ಪ್ಯಾಕೆಟು, ಮಡ್ಲಕ್ಕಿ ಪ್ಯಾಕೆಟು ಹಿಂದಿನ ದಿನವೇ ರೆಡಿ ಮಾಡಿರ್ತೀವಲ್ಲ, ಸೊ ಅದು. ಸೊ ಆದಷ್ಟು ಹಿಂದಿನ ದಿನವೇ ತುಂಬ ರೆಡಿ ಮಾಡಿಕೊಂಡ್ರೆ 70% ಕೆಲಸ ನೆಕ್ಸ್ಟ್ ಡೇ ಬೆಳಗ್ಗಿನ ಜಾವ 4 ಗಂಟೆ 3 ಗಂಟೆಗೆ ಎದ್ದು ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಇದು ಬಾಗ್ನ, ಒಂದು 5 ಜನದ ಮುತ್ತೈದವರಿಗೆ ಬಾಗ್ನ ಕೊಡಬೇಕು ಅಂತ ಬಾಗ್ನದ ಪ್ಯಾಕೆಟು ತಂದಿಟ್ಟಿರ್ತೀನಿ. ಆ್ಯಂಡ್ ಇದು ಬ್ಲೌಸ್ ಪೀಸ್ಗಳು, ಕಾಟನ್ ಬ್ಲೌಸ್ ಪೀಸ್ನ ಯೂಸ್ ಮಾಡಿದ್ದೀನಿ. ಲೈನಿಂಗಿಗೆ ಯೂಸ್ ಮಾಡ್ಕೋಬೋದು, ಬೇರೆ ಬ್ಲೌಸ್ ಪೀಸ್ ಕೊಟ್ಟರೆ ಅಂತೂ ಯೂಸ್ ಆಗೋಲ್ಲ ಅಂತ ಕಾಟನ್ನೇ ಯೂಸ್ ಮಾಡಿರ್ತೀನಿ, ಲೈನಿಂಗಿಗೆ ಅವ್ರು ಹಾಕ್ಕೊತಾರೆ ಒಳಗಡೆ ಅಂತ. ಸೊ ಇದು ಡ್ರೈ ಫ್ರೂಟ್ಸ್, ಸ್ವೀಟ್ ಕೊಡಬೇಕು, ಸ್ವೀಟ್ ಬದಲು ಡ್ರೈ ಫ್ರೂಟ್ ಪ್ಯಾಕೆಟ್ನ ಕೊಟ್ಟಿರ್ತೀನಿ. ಹೋದ ವರ್ಷ ನಾನು ಯಾವುದೇ ರೀತಿಯಾಗಿ ರಿಟರ್ನ್ ಗಿಫ್ಟ್ ಅಂತ ಪರ್ಸ್ ತಂದಿರಲಿಲ್ಲ. ಈ ಥರ ಸ್ಟೀಲಿನ ತಟ್ಟೆ, ಇದು ಒಂದು ತಟ್ಟೆಗೆ 25 ರೂಪಾಯಿ 20 ರೂಪಾಯಿ ಬಿದ್ದಿತ್ತು. ಸೊ ಈ ತಟ್ಟೆನೇ ತೊಗೊಂಡು ಬಂದಿದ್ದೆ, ಒಂದು 20-25 ಪೀಸಸ್ ತಂದಿದ್ದೆ, ಅಷ್ಟು ಜನನ ಕರೆದು ಕೊಡೋಣ ಅಂತ ಹೇಳ್ಕೊಂಡು. ಹೀಗೆ ಮಾಡಬೇಕು ಅಂತಿಲ್ಲ, ನಿಮ್ಮ ಅನುಕೂಲಕ್ಕಾಗೆ ಮಾಡ್ಬೋದು. ಒಂದು 5 ಜನ, ಮಿನಿಮಮ್ 5 ಜನ ಮುತ್ತೈದರನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿ ಕೊಟ್ಟು ಕಳಿಸಿದ್ರು, ಹಣ್ಣು ಹಂಪಲನ್ನ ಕೊಟ್ಟು ಕಳಿಸಿದ್ರು ಸಾಕು. ಹೋಗ್ತಾ ಹೋದಂಗೆ ನಿಮಗೆ ಲಕ್ಷ್ಮಿನೇ ನಿಮ್ಗೆ ಅನುಕೂಲ ಮಾಡಿಕೊಡ್ತಾಳೆ, ಇನ್ನೂ ಹೆಚ್ಚಿಗೆ ಮಾಡೋ ಹಾಗೆ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ನಾನು ಪೂಜೆ ಮಾಡಿ ಎಲ್ಲ ಆದಮೇಲೆ 8-8:30 ಅಷ್ಟೊತ್ತಿಗೆ ನನ್ನ ಮಗಳೂ ಎದ್ದು ಬಂದಳು, ನಮ್ಮನೆ ಮಹಾಲಕ್ಷ್ಮಿ ಎದ್ದು ಬಂದಳು. ಸೊ ಬೆಳಗ್ಗೆ 6:30-7 ಗಂಟೆ ಅನ್ನೋಷ್ಟರಲ್ಲಿ ಮನೆ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಅಷ್ಟೋತ್ತರ ಎಲ್ಲ ಹೇಳಿ ಮುಗಿಸಿದ್ದೀನಿ. ಇದಕ್ಕೆ ನಾನು ಹೇಳಿದ್ದು ರಾತ್ರಿ ಎಲ್ಲ ನಾನು ಮಲ್ಗೋದಿಲ್ಲ ಅಂತ. ಹಿಂದಿನ ದಿನ ಸಂಜೆ ಸ್ನಾನ ಮಾಡಿ ಅರ್ಧ ತಯಾರಿ ಆದಮೇಲೆ ಮತ್ತೆ ಕಸ ಗುಡಿಸಿ ನೆಲ ಒರೆಸೋ ತನಕ 2 ಗಂಟೆ ಆಗುತ್ತೆ. 2 ಗಂಟೆಗೆ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು ನನಗೆ ಬೆಳಗ್ಗೆ 8:30-9 ಗಂಟೆಗೆ ನೈವೇದ್ಯ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ. ಸೊ ಅವರು ಆ ಕಡೆ ನೈವೇದ್ಯ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯ ಮಾಡಬೇಕಲ್ಲ ಅದಕ್ಕೆ. ಸೊ ನಮ್ಮ ಮನೆಯವರು ಬಂದುಬಿಟ್ಟು ಬೆಳಗ್ಗೆ ಅವರು ಪೂಜೆ ಮಾಡ್ಕೊತಿದ್ದಾರೆ. ಯೂಶ್ವಲಿ ಹೈದ್ರಾಬಾದು ಬೆಂಗಳೂರಲ್ಲಿ ಇರ್ತಲ್ಲ, ನಾನೇ ಒಬ್ಬಳೇ ನನಗೆ ಆದಷ್ಟು ನೈವೇದ್ಯನ ಮಾಡ್ತಿದ್ದೆ. ಈ ವರ್ಷ ಅಮ್ಮ ಇದ್ದರು, ಅಮ್ಮ ಅವ್ರ ಮನೇಲಿ ಹೋದ ವಾರನೇ ಮಾಡಿದ್ರು ಹಬ್ಬನ. 1 ವಾರ ಮುಂಚೆ, ಯಾವಾಗ ಬೇಕಾದ್ರೆ ಮಾಡ್ಬೋದು ಈ ಶ್ರಾವಣದಲ್ಲಿ, ಅವರು 1 ವಾರ ಮುಂಚೆ ಮಾಡಿದ್ರು. ಆ ಟೈಮಲ್ಲಿ ನಂಗೆ ಮಾಡೋಕ್ಕಾಗಿರಲಿಲ್ಲ,
ಹಬ್ಬದ ದಿನ ಪೀರಿಯಡ್ ಆಗಿದ್ದಕ್ಕೆ ನೆಕ್ಸ್ಟ್ ವೀಕ್ ನಾನು ಮಾಡಿರೋದು ಇದು. ಸೊ ಈ ವಾರ 21st ನಿಮಗೇನಾದರೂ ಹಬ್ಬ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಶುಕ್ರವಾರ ನೀವು ಪೂಜೆ ಮಾಡ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ಬೋದು. ಸೊ ಎಲ್ಲ ನೈವೇದ್ಯ ಎಲ್ಲ ಇಟ್ಟಾದಮೇಲೆ ಒಂದು ಕಾಯಿ ಒಡೆದ ಮೇಲೇ ಅದು ದೇವರಿಗೆ ಪೂಜೆ ಸಲ್ಲುತ್ತೆ. ಇದು ಬೆಳಗಿನ ಆರತಿ ಅಂದರೆ ಇದು ದೇವಿಗೆ ನಾನು 3 ಆರತಿ ಮಾಡ್ತೀನಿ. ಒಂದು ಬೆಳಗ್ಗೆ ಆರತಿ, ಒಂದು ಕಾಯಿ ಒಡೆದ್ಬಿಟ್ಟು ಒಂದು ಆರತಿ ಮಾಡ್ತೀನಿ. ದೇವ್ರ ಮುಂದೆನೇ ಈ ಥರ ಕಂಕಣನ ಜೋಡಿಸಿಟ್ಟಿರ್ತೀನಿ 5 ಅಥವಾ 9. ಸೊ ಒಂದು ನನ್ನ ಮಗಳಿಗೆ, ಅವಳು ಮಹಾಲಕ್ಷ್ಮಿ ರೂಪನೇ. ಸೊ ಒಂದು ಅವಳಿಗೆ, ಒಂದು ಅಮ್ಮನಿಗೆ, ಮತ್ತೊಂದು ನಾನು ನಂದು ಕೈಯಲ್ಲಿ ಕಟ್ಕೊಂಡಿರೋದು ಜೋತಾಡ್ತಿದೆ ನೋಡಿ. ನಾನು ಅಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಕಟ್ಕೊಂಡಿರ್ತೀನಿ, ಯಾರೂ ಇರಲ್ಲ ಆ ಟೈಮಲ್ಲಿ, ಬೆಳಗಿನ ಜಾವ ಆ ಟೈಮಲ್ಲಿ. ಸೊ ಅದು ಲೂಸ್ ಆಗಿರುತ್ತೆ, ಅದನ್ನು ಸಹಿತ ಬಿಗಿಯಾಗಿ ನನ್ನ ಗಂಡನ ಕೈಯಲ್ಲಿ ಕಟ್ಟಿಸ್ಕೊತೀನಿ. ಸೊ ಈ ಕಂಕಣ ಕಟ್ಟೋದ್ರಿಂದ ಮಂಗಳ ಕಾರ್ಯಗಳು ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮದುವೆ ಟೈಮಲ್ಲಿ, ಮದುಮಕ್ಕಳು ಮಾಡೋ ಟೈಮಲ್ಲಿ ಇದನ್ನು ಕಟ್ಕೊತಾರೆ, ಶುಭ ಕಾರ್ಯ ಆಗಲಿ ಅಂತ. ಒಂಥರ ಪಾಸಿಟಿವ್ ಎನರ್ಜಿ ಕೊಡಲಿಕ್ಕೆ ಕಟ್ಟೋ ಅಂಥ ಒಂದು ಧಾರಣೆ ಈ ಕಂಕಣ. ಸೊ ಎಲ್ಲ ಪೂಜೆ ನನ್ನ ಕಡೆಯಿಂದ ದೇವರಿಗೆ ಪ್ರತಿಷ್ಠಾಪನೆ ಪೂಜೆ ಆಗಿದೆ. ಅದಾದಮೇಲೆ ಮನೆ ಮಂದಿ ಎಲ್ಲ ಸೇರಿ ಆರತಿ ಮಾಡ್ತಿರೋದು. ಸೊ ನಾನು ನಮ್ಮಮ್ಮನಿಗೂ ಸಹಿತ ಕಂಕಣನ ಏನು ಇಟ್ಟಿರ್ತೀನಿ ಅದನ್ನು ಕಟ್ತಾ ಇರೋದು. ಅದಾದಮೇಲೆ ದೇವರಿಗೆ ಆರತಿ, ಬೆಳಗಿನ ಆರತಿ ಇದು. ಆರತಿ ಮಾಡಬೇಕಾದ್ರೆ ನಮಸ್ತೆಸ್ತು ಮಹಾಮಾಯಿ ಶ್ರೀ ಶ್ರೀ ಪೀಠೇಶ್ವರ ಪೂಜಿತೆ ಸಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಒಂದು ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರ ಇದೆ. ಅದನ್ನು ಟಿ ವಿಯಲ್ಲಿ ಹಾಕಿಬಿಟ್ಟು ಆ ಆರತಿ ಎಲ್ಲ ಪೂಜೆ ಮಾಡ್ತೀನಿ. ಸೊ ಇದಾದಮೇಲೆ ನಾನು ಎಲ್ಲರಿಗೂ ಕಾಲ್ ಮಾಡಿ ಕರಿರ್ತೀನಿ, ಒಬ್ಬೊಬ್ಬರಾಗೆ ಬರ್ತಾರೆ. ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಕಸಿನ್ಸ್ ಯಾರು ಕರಿರ್ತೀನಿ, ಎಸ್ಪೆಷಲಿ ಫ್ರೆಂಡ್ಸ್ಗಳನ್ನ ಕರಿರ್ತೀನಿ, ಗೊತ್ತಿರೋರ್ನೆಲ್ಲ ಕರಿರ್ತೀನಿ, ಮುತ್ತೈದೆಯರನ್ನ. ಅವರೆಲ್ಲ ಬಂದುಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತಾರೆ. ಸೊ ಇದು ನಿಮಗೆ ಎಷ್ಟು ಚೆನ್ನಾಗಾಗತ್ತೆ ಅಷ್ಟು ಚೆನ್ನಾಗಿ ಕರೀರಿ. ಇಷ್ಟೇ ಜನನ ಕರಿಬೇಕು, ಅಷ್ಟೇ ಜನನ ಕರಿಬೇಕು ಅನ್ನೋದು ಏನೂ ಇಲ್ಲ. ಬಂದವರಿಗೆ ಹೇಳಿದ್ದೀನಲ್ಲ ಅದೆಷ್ಟು ಐಟಮ್ನ ಅದಿಷ್ಟು ಕೊಟ್ಟು ಕಳಿಸ್ಬೇಕು. ಇಲ್ಲ ಅಂತಂದರೆ ಏನೂ ಇಲ್ಲ ಅಂದರೆ ಅರ್ಶಿನ ಕುಂಕುಮ ಕೊಟ್ಟು ಒಂದು ಹಣ್ಣು, ಬಾಳೆಹಣ್ಣು ಕೊಟ್ಟು ಕಳಿಸಿದ್ರು ಸಾಕು. 5 ಜನ, ಮಿನಿಮಮ್ 5 ಜನನ ಕರೀರಿ. ನೀವು ಮ್ಯಾಕ್ಸಿಮಮ್ ಎಷ್ಟಾರೋ ಕರ್ಕೋಬೋದು, ಮಿನಿಮಮ್ 5 ಮುತ್ತೈದರು ಅಂತ ಹೇಳ್ತಾರೆ. ಇದು ಮಧ್ಯಾಹ್ನ ನೈವೇದ್ಯ ಮಾಡಿರುವಂಥ ಪೂಜೆ. 12 ಗಂಟೆಗೆ ಒಂದು ನೈವೇದ್ಯ ಮಾಡಿಬಿಟ್ಟು ಕಾಯಿನ ಹೊಡಿತೀನಿ. ಸೊ ಇದು ನೈವೇದ್ಯ ಪೂಜೆ. ಇನ್ನು ನೈವೇದ್ಯಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸದೆ ಮಾಡಿರುವಂಥ ಅಡುಗೆನೇ ಮಾಡಿದ್ರು ಶ್ರೇಷ್ಠ. ನಾನಂತೂ ಅದನ್ನೇ ಮಾಡ್ಕೊಂಡು ಬಂದೀನಿ 10 ವರ್ಷದಿಂದ. ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೇ ಅಡುಗೆ ಮಾಡಿ, ಒಂದು ದೇವರಿಗೆ, ಮನೆ ದೇವರಿಗೆ ನೈವೇದ್ಯ ಮಾಡಿ, ಆಮೇಲೆ ಮಹಾಲಕ್ಷ್ಮಿ ಇಲ್ಲಿ ಕೂಸಿರ್ತೀವಲ್ಲ ಅದಕ್ಕೆ ನೈವೇದ್ಯ ಮಾಡಿ, ಮೂರನೇದು ಹಿರಿಯರಿಗೆ ನೈವೇದ್ಯ ಮಾಡಿ, ಅದಾದಮೇಲೆ 3 ಮಾತ್ರ ಮಾಡಬಾರ್ದು ನೈವೇದ್ಯ ಅಂತ ಹೇಳ್ತಾರೆ. ಹಾಗಾಗಿ 4ನೇದು ಹೊಸಲಿಗೂ ಸಹಿತ ಮನೆ ಮಹಾಲಕ್ಷ್ಮಿ ಲಕ್ಷ್ಮಿ ಅಲ್ಲಿ ನೆನೆಸಿರ್ತಾರೆ ಅಂತ ಹೊಸಲಿಗೂ ಸಹಿತ ನೈವೇದ್ಯನ ಇಡ್ತೀನಿ. 4 ನೈವೇದ್ಯನ ಮಾಡಿರ್ತೀನಿ. ಅದಾದಮೇಲೆ ಮನೆ ಮಂದಿ ಎಲ್ಲ ಬೆಳಗ್ಗೆಯಿಂದ ನಾನು ಮಧ್ಯರಾತ್ರಿಯಿಂದ ಊಟ ಮಾಡಿರಲ್ಲ. ವ್ರತ ಅಂದ್ರೆ ಹಾಗೆ ಉಪವಾಸ ಮಾಡಿ ಪೂಜೆ ಮಾಡಿರ್ತೀವಿ. ಮಧ್ಯಾಹ್ನ 12 ಗಂಟೆ ತನಕನೂ ಎಲ್ಲ ಪೂಜೆ ಪ್ರೊಸೆಸ್ ಆಗಿ ಆರತಿ ಆಗಿ ದೇವ್ರಿಗೆ ನೈವೇದ್ಯ ಇಡೋ ತನಕ ನಾನು ಊಟ ಮಾಡಿರಲ್ಲ. ಮನೆಯವರೆಲ್ಲ ತಿಂಡಿ ತಿಂದಿರ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಅವತ್ತಿನ ದಿನ ನಿಷೇಧ ಆಗಿರುತ್ತೆ ನಮ್ಮ ಮನೇಲಿ. ಸೊ ಮಧ್ಯಾಹ್ನ ಎಲ್ಲ ಮನೆ ಮಂದಿಗೆಲ್ಲ ಊಟ ಕೊಟ್ಟು ಅವರು ಸಂತೃಪ್ತಿಯಾಗಿ ಊಟ ಮಾಡಿದ್ಮೇಲೆ, ಸೊ ನಮ್ಮಮ್ಮ, ನಮ್ಮ ಮನೆಯವರು ಅವರೆಲ್ಲ ಊಟ ಮಾಡಿ ಆದಮೇಲೆ ನೆಕ್ಸ್ಟು ತಾಯಿಗೆ ನೆನೆಸ್ಕೊಂಡ್ಬಿಟ್ಟು ನಾನು ಊಟ ಮಾಡ್ತೀನಿ. ಸೊ ಇದು ನಮ್ಮ ಮನೇಲಿ ಹಬ್ಬದ ಮಧ್ಯಾಹ್ನದ ಒಂದು ಸಂಭ್ರಮಾಚರಣೆ. ಸೊ ಅವರಿಗೂ ದೇವರಿಗೂ ಊಟ ನೈವೇದ್ಯ ಆಗಿ ಆಮೇಲೆ ಮನೆ ಮಂದಿ ಎಲ್ಲ ಕೂತಿ ಊಟ ಮಾಡಿದ್ರೆ ಅದೊಂಥರ ಹಬ್ಬದ ವಾತಾವರಣ, ಹಬ್ಬದ ಕಲೆ ಅಂತ ಹೇಳ್ತಾರೆ. ಫೈನಲ್ ಆಗಿ ದೇವ್ರ ಮುಂದೆ ಇಟ್ಟಿರ್ತೀನಲ್ಲ ತಟ್ಟೆ ನೈವೇದ್ಯಕ್ಕೆ, ದೇವರಿಗೆ ನೈವೇದ್ಯ ಮಾಡಿರೋ ತಟ್ಟೆನೇ ನಾನು ತೊಗೊಂಡ್ಬಿಟ್ಟು ಊಟ ಮಾಡ್ತಿರೋದು. ಸೊ ಇದನ್ನು ನನ್ನ ಮಗಳು, ನನ್ನ ಫ್ಯಾಮಿಲಿ, ನನ್ನ ಗಂಡ ಎಲ್ಲ ಕೂತಿ ಊಟ ಮಾಡೋದಲ್ಲದೆ ನಾವು ಸಹಿತ ಅಷ್ಟೊತ್ತಿಗೆ ಅಂದರೆ ಬೆಳಗಿನ ಜಾವ 4 ಗಂಟೆಯಿಂದ ಏನೂ ತಿಂದಿರಲ್ಲ. ಒಂದು ಹಣ್ಣು ನಿಮಗೆ ಆಗಲ್ಲ ಅಂತಂದರೆ ಒಂದು ಬಾಳೆಹಣ್ಣು, ಹಾಲು ಇದೆಲ್ಲ ತಿನ್ಬೋದು, ಏನು ತಿನ್ನಲೇಬಾರ್ದು ಅಂತೇನಿಲ್ಲ, ನಿಮ್ಮ ಅನುಕೂಲ. ತಿಂದರೆ ಡೈಜೆಷನ್ ಪ್ರಾಬ್ಲಮ್ ಆಗಿ ನಮಗೆ ಅಷ್ಟು ಮಂತ್ರೋಚ್ಚಾರ ಮಾಡೋಕ್ಕೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಅಷ್ಟೆಲ್ಲ ಆದಮೇಲೆ ಸಂಜೆ ಜನಕ್ಕೆಲ್ಲ ಕರಿತೀನಿ. ಈವ್ನಿಂಗ್ ಟೈಮಲ್ಲಿ ಮುತ್ತೈದವ್ರಿಗೆ ಕರಿರ್ತೀವಲ್ಲ ಆ ಟೈಮಲ್ಲಿ ನಾವು 4 ಗಂಟೆಗೆ ರೆಡಿ ಆಗ್ತಾ ಇರೋದು. ಮುತ್ತೈದವರು ಬರೋಕ್ಕಿಂತ ಮುಂಚೆ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ನಾನು ಮಾಡ್ಕೊಂಡು ರೆಡಿ ಆಗ್ತಿರೋದು. ಅಷ್ಟೊತ್ತಿಗೆ ನಮ್ಮಮ್ಮ ಮನೆ ಹೋಗ್ತೀನಿ ಅಂತಂದರು. ಸೊ ಫಸ್ಟ್ ಅವರಿಗೆ ನಾನು ಉಡಿ ತುಂಬ್ತಾ ಇರೋದು. ಸೊ ಹಿರಿಯರಿಗೆ ನಾನು ಕಾಯಿ ಕೊಡ್ತೀನಿ. ಅಟ್ಲೀಸ್ಟ್ 2 ಜನ 3 ಜನ 5 ಜನಕ್ಕಾದರೂ ಕಾಯಿ ಕೊಟ್ಟರೆ ಒಳ್ಳೆಯದು. ತಾಂಬೂಲ ಅಂತ ಹೇಳ್ತಾರೆ, ತಾಂಬೂಲ ಕೊಟ್ಟರೆ ಒಳ್ಳೆಯದು ಅಂತಾರಲ್ಲ, ಹಿರಿಯರಿಗೆ ಕಾಯಿ ಕೊಡ್ತೀನಿ. ಸೊ ಫಸ್ಟು ಅಮ್ಮ ಅವ್ರ ಮನೆಗೆ ಲೇಟ್ ಆಗುತ್ತೆ ಹೊರಡ್ತೀನಿ ಅಂತಂದ್ರು ಅನಿಸುತ್ತಾ ಅವರಿಗೆ ಕಾಯಿ ಕೊಟ್ಟು ಉಡಿ ತುಂಬಿ, ಆಮೇಲೆ ಕಳಸ ಏನಿದೆ ತುಪ್ಪದ ದೀಪ, ಆ ತುಪ್ಪದ ದೀಪೆಯಲ್ಲಿ ಅವರಿಗೂ ಸಹಿತ ಆರತಿ ಮಾಡ್ತೀನಿ. ಅವರಿಗೂ ಅಕ್ಷತೆನ ಹಾಕಿಬಿಟ್ಟು ಆರತಿ ಮಾಡ್ತೀನಿ. ಇದು ಪದ್ಧತಿ, ಬಂದವರಿಗೆ ಆರತಿ ಮಾಡಿ ಕಳಿಸೋದು. ಸೊ ಈ ಥರ ಮಾಡಿದರೆ ಅವರೆಲ್ಲ ನಾವು ಲಕ್ಷ್ಮೀ ರೂಪದಲ್ಲಿ ನೋಡ್ತಾ ಇರಬೇಕು. ಯಾರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಕ್ಕೆ, ಅಂದರೆ ಲಕ್ಷ್ಮಿ ಬಂದಿರೋ ಮುತ್ತೈದೆ ರೂಪದಲ್ಲಿ ಬರ್ತಾಳೆ ಅಂತ ಹೇಳಿದ್ದಾರೆ ಕಥೆಯಲ್ಲಿ. ಹಾಗಾಗಿ ಬಂದಿರೋರು ಎಲ್ಲರನ್ನೂ ಸಹಿತ, ಯಾರೇ ಆಗಿರಲಿ, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರನ್ನೂ ಸಹಿತ ಮಹಾಲಕ್ಷ್ಮಿನೇ ಮನೆಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡು, ಸೊ ಇದು ಬ್ಲೌಸ್ ಪೀಸು, ಈ ಒಂದು ತಟ್ಟೆ ಒಳಗಡೆ ಎಲ್ಲ 2 ವೀಳ್ಯದೆಲೆ ಮತ್ತು ಮಡ್ಲಕ್ಕಿ ಪ್ಯಾಕೆಟು, ಅರ್ಶಿನ ಕುಂಕುಮದ ಪ್ಯಾಕೆಟು, ಒಂದು
₹1 ಕಾಯಿನ್ ಇರುತ್ತಲ್ಲ ಅದನ್ನೂ ಸಹಿತ ಇಟ್ಬಿಟ್ಟು, ಅದಾದಮೇಲೆ ಇದು ಬಾಗ್ನದ ಪ್ಯಾಕೆಟು ಸಹಿತ ಇಡ್ತಾ ಇರೋದು. ಏನು ಕೊಡ್ತೀನಿ ಅಂತ ಒಂದು ಹಣ್ಣು ಮತ್ತು ಒಂದು ಡ್ರೈ ಫ್ರೂಟ್ ಪ್ಯಾಕೆಟ್ಸ್, ಇದಿಷ್ಟನ್ನು ನಾನು ಯಾರಿಗೆ ಬಂದವರಿಗೆ ಕೊಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋದು. ಸೊ ಅರ್ಶಿನ ಕುಂಕುಮ ಹಚ್ಬಿಟ್ಟು ಈ ಉಡಿನ ಹೇಳ್ತಾ ಇದ್ದೀನಲ್ಲ, ಈ ಉಡಿನ ಕೊಟ್ಬಿಟ್ಟು ಅಕ್ಷತೆನ ಅವ್ರ ತಲೆ ಮೇಲೆ ಹಾಕಿಬಿಟ್ಟು ಆರತಿನ ಮಾಡ್ತೀನಿ. ಸೊ ಇದು ಬಂದವರಿಗೆ ಮಾಡುವಂಥ ಒಂದು ಪ್ರೊಸೆಸ್. ಇನ್ನು ಸಂಜೆ ಹೊತ್ತಿಗೆ ಬರೋರಕ್ಕಿಂತ ಮುಂಚೆ 5:30-6 ಗಂಟೆ ಗೋಧೂಳಿ ಮುಹೂರ್ತದಲ್ಲಿ ಮತ್ತೊಂದು ಸಲ ತುಪ್ಪದ ಆರತಿ ಮಾಡ್ತೀನಿ. ಅದೇ ಮಂತ್ರ ಅಷ್ಟನ್ನ ಟಿ ವಿಯಲ್ಲಿ ಹಚ್ಬಿಟ್ಟು ಆರತಿ ಮಾಡ್ತೀನಿ. ಅಷ್ಟೊತ್ತಿಗಾಗಲೇ ನಮ್ಮ ಮನೆ ಮುಂದೆ ದನ ಬಂದು ಕಾಯ್ತಾ ಇತ್ತು ಗೇಟ್ ಮುಂದೆ. ಅದೇ ಶೈನಿ ನಮ್ಮ ಮನೆಗೆ ಡೈಲಿ ಬರುತ್ತಲ್ಲ ಅದು. ಸೊ ಅದಕ್ಕೆ ಮನೇಲಿ ಮಾಡಿರುವಂಥ ಒಂದು ನೈವೇದ್ಯನ ಕೊಡ್ತಾಯಿದ್ದೀನಿ. ಸೊ ಎಸ್, ಗೇಟ್ ತೆಗಿಯೋದು ಕಾಯ್ತಾ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಗೇಟ್ ತೆಗೆದ ಕೂಡಲೇ ಅವರು ನಾವು ಕೊಡೋಕ್ಕಿಂತ ಮುಂಚೆನೇ ಮನೆ ಒಳಗೆ ಬಂದುಬಿಡುತ್ತೆ. ನಾನು ಆದಷ್ಟು ಗೇಟ್ ತೆಗೆದೇ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಗೇಟ್ ಸ್ವಲ್ಪ ತೆಗೆದ್ಬಿಟ್ವಿ, ಪಟಪಟ ಅಂತ ಮನೆ ಒಳಗೆ ಬಂದುಬಿಡ್ತು. ಸೊ ಎರಡೂ ದನಕ್ಕೂ ಮಹಾಲಕ್ಷ್ಮಿ ನಾರಾಯಣ ಇಬ್ಬರು ಒಟ್ಟಿಗೆ ಬಂದಿರೋ ಅನ್ನೋ ಖುಷಿಯಲ್ಲಿ ನಾನು ಮನೇಲಿ ಮಾಡಿರುವಂಥ ಏನು ಪ್ರಸಾದ ಇದೆ ಅದನ್ನು ಕೊಡ್ತಾ ಇರೋದು. ಸೊ ಆ ಕಡೆ ಪೂಜೆ ಮಾಡೋಕ್ಕೆ, ಸಂಜೆ ಪೂಜೆ ಮಾಡೋ ಆರತಿ ಮಾಡೋ ಟೈಮಲ್ಲಿ ನನಗೆ ದೇವಿ ಕೊಟ್ಟಿರೋವಂಥ ಒಂದು ವರ ಅಂತಲೇ ಅನ್ಬೋದು. ನಾನು ಬಂದಿದ್ದೀನಮ್ಮ ಅಂತ ಹೇಳ್ಕೊಂಡು ಅಷ್ಟು ನಂಗೆ ಖುಷಿ ಆಯಿತು. ಸೊ ಇದಾದಮೇಲೆ ಇನ್ನೂ ಜನ ಎಲ್ಲ ಬರೋಕ್ಕೆ ಟೈಮ್ ಹಿಡಿತಾ ಇತ್ತು. ಸೊ ಆ ಟೈಮಲ್ಲಿ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತೆಗ್ಸ್ಕೊತೀವಿ. ಅದು ಹಬ್ಬದ ದಿನ ರೆಡಿಯಾಗಿರ್ತೀವಲ್ಲ, ಹಬ್ಬದ ದಿನ ರೆಡಿಯಾದಾಗ ಒಂದು ಮೆಮೊರಿ ಸಿಗಿರಲಿ ಅಂತ ಫೋಟೋ ಸೆಷನ್ ನನ್ನ ಮಗಳು ನಾನು ಸೇಮ್ ಥರ ರೆಡಿಯಾಗಿ ಫೋಟೋ ತಕ್ಕೊಂಡಿರೋದು. ಆಮೇಲೆ ಬರೋರ್ಕಿಂತ ಮುಂಚೆ ನನ್ನ ಮಗಳಿಗೂ ಸಹಿತ ಎಲ್ಲರೂ ಬರೋ ಟೈಮ್ ಇತ್ತು. ಹಾಗಾಗಿ ನನ್ನ ಮಗಳಿಗೂ ಫಸ್ಟು, ಅವಳಿಗೂ ಸಹಿತ, ಚಿಕ್ಕ ಮಕ್ಕಳಿಗೂ ಸಹಿತ ಉಡಿ ತುಂಬ್ತಾರೆ. ಸೊ ಕಾಯಿ ಕೊಡಬೇಕು ಅಂತೇನಿಲ್ಲ, ಫಲ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಉಡಿ ತುಂಬಿದರೆ ಒಳ್ಳೆಯದು. ಉಡಿನ ಅರ್ಶಿನ ಕುಂಕುಮ ಹಚ್ಚಿ ಉಡಿ ಕೊಟ್ಟು ಅಕ್ಷತೆನ ಅವ್ರ ತಲೆ ಮೇಲೆ ಹಾಕಿಬಿಟ್ಟು ಆರತಿನ ಮಾಡಿದರೆ ಬಂದವರಿಗೆ ನಾವು ದೇವರಿಗೆ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಮಾಡ್ದಂಗೆ ಫಲ, ಅದರಿಂದ ನಮಗೂ ಒಳ್ಳೆಯದಾಗತ್ತೆ. ಸೊ ನಮ್ಮನೆ ಮಹಾಲಕ್ಷ್ಮಿಯ ಮುಂದೆ ಭರತನಾಟ್ಯ ಮಾಡ್ತಿದ್ದಾಳೆ. ಹೀಗೆ ಇದಷ್ಟಾದಮೇಲೆ ಸಂಜೆ 7 ಗಂಟೆ ಮೇಲೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದರು ಮನೆಗೆ, ಒಬ್ಬರಾದಮೇಲೆ ಒಬ್ಬರು. ಸೊ ಎಲ್ಲ ಬಂದುಬಿಟ್ಟು ಒಂದು 20-25 ಜನ ಕರೆದಿದ್ದೆ, ನನಗೆ ಗೊತ್ತಿರೋನೆಲ್ಲ ಅವರೆಲ್ಲ ಬಂದುಬಿಟ್ಟು ಕೊಟ್ಟರು. ನಾನು ಮಾಡೋದು ನೋಡಿ ನಾನು ಮಾಡ್ತೀನಮ್ಮ ಅಂತ ಹೇಳಿ ಹಠ ಮಾಡಿಕೊಂಡು ಅವಳೇ ಕೊಡ್ತಿದ್ದಾಳೆ ನೋಡಿ. ಎಷ್ಟು ಚಂದ ಅಲ್ವಾ? ಅದೇ ಹೇಳ್ತಾರಲ್ಲ ಅಮ್ಮನಂತೆ ಮಗಳು ಅಂತ. ನಾವೇನು ಮಾಡ್ತೀವಿ ಅದನ್ನು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು. ಸೊ ಅದನ್ನು ತಿಳ್ಕೊಂಡು ಹೋಗಿ ಅವರೇ ನೆಕ್ಸ್ಟ್ ಮಾಡ್ತಾರೆ. ಸೊ ಅಲ್ಲಿ ಜನ ಬರೋ ಟೈಮಲ್ಲೇ ಅಲ್ಲೇ ಮಿಡಲಲ್ಲಿ ಅವಳಿಗೆ ಊಟನೂ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬರ್ತಾಯಿದ್ರು, ಅವರಿಗೂ ಎಲ್ಲ ಉಡಿ ಎಲ್ಲ ಕೊಟ್ಟು ಸಂಜೆ ಇಷ್ಟೊತ್ತೆಲ್ಲ ಆಗೋ ತನಕ 9-9:30 ತನಕನೂ ಮನೆಗೆ ಬಂದಿದ್ದಾರೆ ಜನ, ಮುತ್ತೈದೆ ಅರ್ಶಿನ ಕುಂಕುಮ ತೊಗೊಂಡು ಹೋಗಲಿಕ್ಕೆ. ಅದಾದಮೇಲೆ ಲಾಸ್ಟಿಗೆ ಫೈನಲಾಗಿ ಊಟ ಮಾಡಿರೋದು. ಆ್ಯಂಡ್ ರಾತ್ರಿ ನಾನು ವಿಸರ್ಜನೆ ಮಾಡಲ್ಲ ಮಹಾಲಕ್ಷ್ಮಿನ ಹಾಗೇ ಇಟ್ಟಿರ್ತೀನಿ. ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತೀನಿ. ಸೊ ಅವತ್ತಿನ ಹಾಗೆ ಸೋಫಾ ಸೆಟ್ ಮೇಲೆ ಮಲ್ಕೊಂಡಿದ್ದೆ ನಾನು, ಲಕ್ಷ್ಮಿನ ನೋಡಿಕೊಂಡು ಥ್ಯಾಂಕ್ ಯು ನನ್ನ ಜೊತೆನೇ ಇದೆಯಾ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ನಮ್ಮೂರಲ್ಲಿ ಮಳೆಗಾಲದಲ್ಲಿ ಮಳೆ ಬರ್ತಾನೇ ಇರತ್ತೀನಿ ಈ ಟೈಮು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಶನಿವಾರ ಬೆಳಗ್ಗೆ ನಾನು ದೇವರಿಗೆ ಕೆಂಪು ಆರತಿ ಮಾಡಿಬಿಟ್ಟು ವಿಸರ್ಜನೆ ಮಾಡ್ತೀನಿ. ಈ ವಿಸರ್ಜನೆ ಮಾಡೋ ಮುಂಚೆ ಈ ಸಜ್ಜಿಗೆ ಅಂತ ಪಾಯಸ ಇರುತ್ತಲ್ಲ, ರವೆ ಪಾಯಸ, ಅದನ್ನು ನೈವೇದ್ಯ ಮಾಡ್ತಿರೋದು. ಒಂದು ಪಂಚಾಮೃತ ನೈವೇದ್ಯ ಮತ್ತು ಒಂದು ಮೊಸರನ್ನ ನೈವೇದ್ಯ ಮಾಡ್ತೀನಿ, ಬೆಳಗಿನ ನೈವೇದ್ಯ ಇದು. ನೆಕ್ಸ್ಟ್ ಕೆಂಪಾರತಿ ಮಾಡ್ತಿರೋದು. ಕುಂಕುಮನ ಒಂದು ತಟ್ಟೆಗೆ ಹಾಕಿಬಿಟ್ಟು ಅದನ್ನು ನೀರು ಹಾಕಿ ಕರಡ್ಬಿಟ್ಟು ಅದ್ರ ಮೇಲೆ 2 ದೀಪಗಳನ್ನ ಹಚ್ಚಬೇಕು. ಸೊ ಇದಕ್ಕೆ ದೃಷ್ಟಿ ಆರತಿ, ಇದಕ್ಕೆ ನಾವು ಸುಣ್ಣ ಹಾಕಬಾರ್ದು. ಕೆಂಪು ಆರತಿ ಅಂದರೆ ಸುಣ್ಣ ಅಂತ ಅಂದ್ಕೊತಾರೆ, ಸುಣ್ಣ ಹಾಕೋದು ಬೇಡ, ಬರೀ ಕುಂಕುಮ ಹಾಕಿಬಿಟ್ಟು ಕೆಂಪು ಕಲರ್ ಇದ್ದರೆ ಸಾಕು ಕೆಳಗಡೆ. ಸೊ ಇದಕ್ಕೆ ಮೇಲೆ ದೀಪ ಹಚ್ತಾ ಇರೋದು, ಎಣ್ಣೆದೆ ದೀಪ ಹಚ್ಬಿಟ್ಟು ದೇವಿಗೆ ಆರತಿ ಮಾಡಿಬಿಟ್ಟು ದೃಷ್ಟಿ ತೆಗಿತಾ ಇರೋದು. ನಿನ್ನೆ ಎಲ್ಲ ಜನ ಬಂದಿರ್ತಾರೆ, ತುಂಬ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾಳೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮಿಗೂ ಸಹಿತ ದೃಷ್ಟಿ ಆಗಿರುತ್ತೆ, ಹಾಗಾಗಿ ದೃಷ್ಟಿ ಆರತಿ ಇದು. ಸೊ ಆರತಿ ಮಾಡಿಬಿಟ್ಟು ಲಕ್ಷ್ಮಿಗೆ ದೃಷ್ಟಿ ತೆಗಿತಾ ಇರೋದು. ಇನ್ನೇನು ಕಳಿಸ್ಕೊಡ್ತಿದ್ದೀವಿ ಅಂತಂದರೆ ದೃಷ್ಟಿ ತೆಗಿಬೇಕು, ಹಾಗಾಗಿ ಇದೊಂದು ಕೆಂಪಾರತಿ. ಸೊ ಆರತಿ ಮಾಡಿದ ಮೇಲೆ ಈ ಥರ ಏನು ಇರುತ್ತೆ ಅದನ್ನು ದೇವಿಗೆ ಹೀಗೆ ದೃಷ್ಟಿ ತೆಗ್ದಾಗ ಇಡ್ತೀವಲ್ಲ ಹಾಗೆ ಇಡಬೇಕು, ಒಂದು ಅಗ್ನಿಯ ಒಂದು ಥಿಂಗ್ಸ್ನ. ಸೊ ಅದಾದಮೇಲೆ ಆ ಆರತಿ ದೀಪ ಇರುತ್ತಲ್ಲ ಅದನ್ನ ಎರಡೂ ಎಡಗಡೆ ಬಲಗಡೆ, ಮನೆಯ ಡೋರ್ನ ಎಡಗಡೆ ಮತ್ತು ಬಲಗಡೆನ ಇಟ್ಬಿಟ್ಟು ಆ ಕೆಂಪು ಇರೋದನ್ನು ನೀರನ್ನ ಗಿಡಕ್ಕೆ ಚೆಲ್ಲಿದ್ರೆ ದೃಷ್ಟಿ ಹೋದಂಗೆ. ಟೋಟಲಾಗಿ ನಾನು 3 ಕಾಯಿ ಹೊಡೆದಿರ್ತೀನಿ. ಒಂದು ಬೆಳಗಿನ ಜಾವ 9 ಗಂಟೆಗೆ, ಆಮೇಲೆ ಮಧ್ಯಾಹ್ನ ನೈವೇದ್ಯ ಆದಮೇಲೆ 1 ಕಾಯಿ, ಆಮೇಲೆ ಇವತ್ತೇ 3 ಕಾಯಿ ಬೆಳಗ್ಗೆ ಅದೇ ಮೊಸರನ್ನ ನೈವೇದ್ಯ ಮಾಡಿದ್ಮೇಲೆ ಕೆಂಪಾರತಿ ಮಾಡಿದ್ಮೇಲೆ ಇನ್ನೊಂದು 3ನೇ ಕಾಯಿ ಹೊಡಿತೀನಿ. ಸೊ 3 ಕಾಯಿನ ಒಂದು ಪೂಜೆ, 3 ಪೂಜೆ ಅಂತ ಅರ್ಥ ಅದು. ಸೊ 3ನೇ ಕಾಯಿ ಶನಿವಾರ ಬೆಳಗ್ಗೆ 7 ಗಂಟೆ ಒಳಗಡೆ ಹೊಡೆದ್ಬಿಟ್ಟು ನೈವೇದ್ಯ ಮಾಡಿರ್ತೀನಿ. ಈ ಮೊಸರನ್ನ ನೈವೇದ್ಯ ಮಾಡಿ ಕೆಂಪಾರತಿ ಮಾಡಿ ಆದಮೇಲೆ
9 ಗಂಟೆ ಒಳಗಡೆ ದೇವ್ರ ಮೇಲಿರೋವಂಥ ಒಂದು ಹೂನ ತೆಗೆದುಬಿಟ್ಟು ಕಳಸನ ಹಿಂಗೆ ಅಲ್ಲಾಡಿಸ್ಬಿಟ್ಟು ವಿಸರ್ಜನೆ 3 ಸಲ ಅಲ್ಲಾಡಿಸ್ಬೇಕು. 3 ಸಲ ಅಲ್ಲಾಡಿಸ್ಬಿಟ್ಟು ವಿಸರ್ಜನೆ ಮಾಡಬೇಕು. ಇನ್ನು ವಿಸರ್ಜನೆ ಸ್ಯಾಟರ್ಡೇನೂ ಮಾಡ್ಬೋದು, 3 ದಿನ ಇಡ್ತೀರಾ ಅಂತಂದರೆ ಸಂಡೇನೂ ಮಾಡ್ಬೋದು. ಸ್ಯಾಟರ್ಡೇ ಮುಹೂರ್ತ ಬೆಳಗ್ಗೆ 6 ಗಂಟೆಯಿಂದ 7:30, ಆಗಿಲ್ಲ ಅಂದರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಸ್ಯಾಟರ್ಡೇ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಬೇಕು ಅಂದರೆ ಮೇಲ್ಗಡೆ ದೇವ್ರ ಮೇಲೆ ಇರೋಂಥ ಹೂನ ತೆಗೆದಿಟ್ಬಿಟ್ಟು ಕಳಸನ 3 ಸಲ ಹಿಂಗೆ ಅಲ್ಲಾಡಿಸ್ಬಿಟ್ಟು ವಿಸರ್ಜನೆ ಮಾಡಿ, ಅದಾದಮೇಲೆ ಅಲ್ಲಿರೋವಂಥ ಎಲ್ಲ ಹೂಗಳನ್ನ ಯಾವುದರ ಗಿಡಗಳಿಗೆ ಹಾಕಬೇಕು ಹೂಗಳನ್ನೆಲ್ಲ. ಆ್ಯಂಡ್ ಅಕ್ಕಿ ಏನಿರುತ್ತೆ ಅದನ್ನೆಲ್ಲ ನಾವು ಬೆಳೆಸಿ ಊಟ ಮಾಡಬೇಕು. ಇನ್ನು ಕಳಸಕ್ಕೆ ಇಟ್ಟಿರೋ ಕಾಯಿನೂ ಸಹಿತ ನಾವೇ ಬಳಸಿ ಊಟ ಮಾಡಬೇಕು. ಫಸ್ಟ್ ತಿಂಗು ಒಂದು ಸ್ವಲ್ಪ ಏನಾದರೂ ಕಾಯಿ ಮತ್ತು ಅಕ್ಕಿ ಹಾಕಿಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಸ್ವೀಟ್ ಮಾಡಿದ್ದೀನಿ. ಆಮೇಲೆ ಅದನ್ನು ನೀವು ಖಾರ ಚಿತ್ರಾನ್ನ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು, ರೈಸು ಸಾಂಬಾರು ಜೊತೆ ತಿನ್ಬೋದು. ಫಸ್ಟ್ ಸ್ವಲ್ಪ ಒಂದು ತುತ್ತು ಸ್ವೀಟ್ ಮಾಡಿದ್ದೀನಿ, ಸಿಹಿ ನಮ್ಮ ಲೈಫಲ್ಲಿ ಆಗಲಿ ಅಂತ. ಇನ್ನು ದೇವರಿಗೆ ಅಂತ ಇಟ್ಟಿರೋಂಥ ಮಡಲಕ್ಕಿನ ಆದರೆ ಫ್ರೈಡೇ ದಿನ ನಿಮಗೆ ಟೈಮ್ ಇತ್ತು ಅಂದರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ಹಿಂದಿನ ದಿನವೇ. ಆಗಿಲ್ಲ ಅಂತಂದರೆ ನೆಕ್ಸ್ಟು ಮಂಗಳವಾರ ಅಥವಾ ನೆಕ್ಸ್ಟ್ ಶುಕ್ರವಾರ ಆ ಮಡಲಕ್ಕಿನ ತೊಗೊಂಡು ಹೋಗಿ ಅಥವಾ ಭಾನುವಾರ ಶನಿವಾರ ತೊಗೊಂಡು ಹೋಗಿಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ನಿಮ್ಮಲ್ಲಿ ಹೇಗೆ ಪದ್ಧತಿ ಮಾಡ್ಕೊಬಂದಿರೆ ಹಾಗೆ ಮಾಡ್ಬೋದು. ಸ್ಯಾಟರ್ಡೇನೂ ವಿಸರ್ಜನೆ ಮಾಡ್ಬೋದು. ಆಗಿಲ್ಲ 3 ದಿನ ಇಡ್ತೀವಿ ದೇವ್ರನ್ನ ಅಂತಂದರೆ ಸಂಡೇನೂ ಸಹಿತ ವಿಸರ್ಜನೆ ಮಾಡ್ಬೋದು. ಅದ್ರದ್ದು ಮುಹೂರ್ತ ಕೊಟ್ಟಿದ್ದೀನಿ. ಈ ಬಾಳೆಕಂಬ ಅವೇನೇನಿದೆ ಹೂವು ಹಣ್ಣೆಲ್ಲ ನಾವು ತಿಂತೀವಿ ಅವೆಲ್ಲವೂ ಸಹಿತ ಪ್ಲ್ಯಾಂಟ್ಸ್ಗಳಿಗೆ ಹಾಕಿದರೆ ರೀಕಾಂಪೋಸ್ಟ್ ಆಗುತ್ತೆ. ಮಳೆ ಇತ್ತು, ನಿಮ್ಮ ತೋಟ ಗಿಟ್ಟ ಇದೆ ಅಥವಾ ನಿಮ್ಮದೇನೋ ಒಂದು ಪ್ಲ್ಯಾಂಟ್ ಗಿಡಗಳಿದೆ ಅಂದರೆ ಅದ್ರ ಕೆಳಗಡೆ ಹಾಕ್ಬೋದು. ಆ್ಯಂಡ್ ಪೂಜೆನ ಹೀಗೆ ಮಾಡಬೇಕು ಅಂತೇನಿಲ್ಲ, ಸಿಂಪಲ್ಲಾಗೂ ಸ್ಟಾರ್ಟ್ ಮಾಡ್ಬೋದು. ನೀವು ನೋಡಿದ್ರೆ ನಾನು ಹಳೆ ವೀಡಿಯೋದಲ್ಲಿ ಏನೂ ಸಿಲ್ವರ್ ಮುಖ ಏನು ಇಲ್ಲದೇನೂ ಸಹಿತ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ 2 ಕಳಸ ಇಡಿ ಅಷ್ಟೇ. ನಾನು ಎಲ್ಲ ಕಡೆನೂ 2 ಕಳಸ ಇಟ್ಕೊಂಡು ಬಂದಿದ್ದೀನಿ. ಒಂದು ನಾರಾಯಣ, ಒಂದು ಮಹಾಲಕ್ಷ್ಮಿ ಅಂತ. ಒಂದು ಗಣಪತಿ ನಿಮ್ಮಲ್ಲಿ ಸಿಲ್ವರ್ದು ಏನಾರು ಮೂರ್ತಿ ಇಲ್ಲ ಅಂತಂದರೆ ಅಡ್ಡಿಲ್ಲ, ಅಡಿಕೆನೇ ಗಣಪತಿ ಅಂತ ಹೇಳಿ ಭಾವಿಸ್ಬಿಟ್ಟು ಪಕ್ಕಕ್ಕೆ ಇಡಿ. ಆ ಅಡಿಕೆಗೆ ಸಹಿತ ನಿಮ್ಮ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಬೋದು. ಆ್ಯಂಡ್ ಪೂಜೆ ಮಾಡ್ತಾ ದೊಡ್ಡ ಮಂತ್ರಗಳು ಹೇಳೋಕ್ಕಾಗಿಲ್ಲ ಅಂದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಸ್ಟಾರ್ಟ್ ಮಾಡಿ, ಆಮೇಲೆ ಕುಲದೇವತಾಯ ನಮಃ, ಆಮೇಲೆ ಗಣಪತಿ ಪೂಜೆ ಮಾಡಬೇಕಾದ್ರೆ ಓಂ ಗಂ ಗಣಪತಿಯೇ ನಮಃ, ನಾರಾಯಣ ಕಳಸ ಪೂಜೆ ಮಾಡಬೇಕಾದ್ರೆ ಓಂ ನಮೋ ನಾರಾಯಣಾಯ, ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಓಂ ಶ್ರೀಂ ನಮಃ. ಈ ಥರ ಸಿಂಪಲ್ ಆಗಿರೋ ಬೀಜ ಮಂತ್ರಗಳನ್ನ ಹೇಳ್ಕೊತ ಅರ್ಶಿನ ಕುಂಕುಮ ಹೂವುಗಳನ್ನ ಏರಿಸಿದ್ರೆ ಅದನ್ನು ಸಹಿತ ಆ ಮಂತ್ರೋಚ್ಚಾರದ ಜೊತೆಗೆ ಪೂಜೆ ಮಾಡ್ದಂಗೆ ಆಗುತ್ತೆ. ಆದಷ್ಟು ಹಬ್ಬದ ಒಂದು 4 ದಿನ ಮುಂಚೆನೇ ನಾನ್ ವೆಜ್ಗಳನ್ನ ಸೇವನೆ ಕಡಿಮೆ ಮಾಡಿ, ಬೆಳ್ಳುಳ್ಳಿ ಈರುಳ್ಳಿ ಸೇವನೆ ಕಡಿಮೆ ಮಾಡಿ, ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಲಂಕಾರ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೂ ನೀವು ಅಲಂಕಾರ ಮಾಡ್ಕೊಳ್ಳಿ, ಸಂತೋಷವಾಗಿ ಇರಿ. ಆದಷ್ಟು ಯಾವುದೇ ರೀತಿಯ ಕಿರಿಕಿರಿ ಜಗಳ ಮಾಡಿಕೊಂಡೆ ತುಂಬಾ ಪಾಸಿಟಿವ್ ಆಗಿ ಇಲ್ಲ ನಂಗೆ ಒಳ್ಳೇದಾಗ್ತಿದೆ ಅಂತ ಅಂದ್ಕೊಂಡೆ ಪೂಜೆ ಮಾಡಿ, ಡೆಫಿನೆಟ್ಲಿ ಅದ್ರದ್ದು ಫಲ ಸಿಗುತ್ತೆ. ನಾನು ಪರ್ಸ್ನಲ್ ಆಗಿ ಬೆಳಗ್ಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಮಾಡಿ ಪೂಜೆ ಅಂತ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ನಾನು ಯಾವಾಗಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದು. ಅದು ಬ್ರಾಹ್ಮ ಮುಹೂರ್ತದಲ್ಲಿ ನಮ್ಮದು ಮನಸ್ಸು ಸೈಲೆಂಟಾಗಿರುತ್ತೆ ವಾತಾವರಣ. ನಾವು ಪೂಜೆ ಮಾಡ್ತಿರ್ಬೇಕಾದ್ರೆ ತುಂಬ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಾಡ್ತೀವಿ, ಏನೂ ಕಿರಿಕಿರಿ ಇರೋದಿಲ್ಲ. ಹಾಗಾಗಿ ಆ್ಯಂಡ್ ಇನ್ನೊಂದು, ಆದಷ್ಟು ಶುದ್ಧ ಮನಸ್ಸಿಂದ ಭಕ್ತಿಯಿಂದ ಪಾಸಿಟಿವ್ ಆಗಿ ಒಳ್ಳೇದಾಗ್ತಿದೆ ಅಂತ ಅಂದ್ಕೊಂಡೆ ಹ್ಯಾಪಿ ಫೇಸಲ್ಲೇ ಮಾಡಿ. ಅದು ತುಂಬ ಫೀಲಿಂಗ್ಸ್ ಎನರ್ಜಿ ತುಂಬ ಇಂಪಾರ್ಟೆಂಟ್, ಎದುರುಗಡೆ ಇಟ್ಟಿರುವಂಥ ಕಳಸದ ನೀರಿನ ಜೊತೆ ಇರುವಂಥ ಎನರ್ಜಿಗೆ ಮ್ಯಾಚ್ ಆಗಲಿಕ್ಕೆ. ಹಾಗಾಗಿ ಸೊ ಇದು ನನ್ನ ಪ್ರಕಾರ ನಾನು ಮಾಡ್ಕೊಂಬಂದಿರೋ ಪದ್ಧತಿ. ಹೀಗೆ ನಿಮ್ಮ ಮನೇಲಿ ನಿಮ್ಮ ದೊಡ್ಡವರು ಹಿರಿಯರು ಮಾಡ್ಕೊಂಬಂದಿರೋದು ಸರಿಯೇ ಇರುತ್ತೆ. ಬಟ್ ಆದರೆ ಕೆಲವೊಂದು ಚೇಂಜಸ್ಗಳು ನಿಮಗೆ ಅನಿಸಿದೆ ಅಂತಂದರೆ 1-2 ಕಳಸ, ಒಂದು ನಾರಾಯಣನಿಗೆ, ಒಂದು ಮಹಾಲಕ್ಷ್ಮಿಗೆ ಅಂತ ಹೇಳ್ಕೊಂಡು, ಇನ್ನೊಂದು ಫಸ್ಟಿಗೆ ಗಣಪತಿಗೆ ಪೂಜೆ ಮಾಡಿಕೊಂಡು ಮಾಡುವಂಥದ್ದು ಸಿಂಪಲ್ ಥಿಂಗ್ಸ್ನ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಹೇಗಿತ್ತು ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ. ನಂಗೆ ತುಂಬ ಇಂಪಾರ್ಟೆಂಟ್, ಬೂಸ್ಟ್ ಮಾಡುತ್ತೆ ಎನರ್ಜಿ ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡಿ ಹಾಕಲಿಕ್ಕೆ. ಇನ್ನು ನೆಕ್ಸ್ಟ್ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರೆ, ಈ ಹಬ್ಬದ ಸ್ವಲ್ಪ ಇದರಲ್ಲಿ ಬ್ಯುಸಿ ಇದ್ದೀನಿ. ಹಬ್ಬ ಎಲ್ಲ ಆದಮೇಲೆ ಅದಕ್ಕೆ ಸಪ್ರೇಟಾಗಿ ವ್ಲಾಗ್ಗಳನ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.